ಆತ್ಮೀಯ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗ ಪ್ರಥಮವಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದರ ಅಡಿಯಲ್ಲಿ ಮೊದಲ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮೊದಲನೇದಾಗಿ ನೋಡ್ತಾ ಹೋಗೋಣ. ದಿನಾಂಕ 10/1/2025 100 ಅಂಕಗಳಿಗೆ ಕನ್ನಡ ಪ್ರಥಮ ಭಾಷೆ ನಡೀತಾ ಹೋಯಿತು. ಅದರ ಮಾದರಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಸಹ ನಿಮಗೆ ಈ ಒಂದು ತರಗತಿಯಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಕನ್ನಡದಲ್ಲಿ 100 ಅಂಕಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಮೊದಲನೇದಾಗಿ ಮೊದಲ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತೇಳಿ ನಿಮಗೆ ಬರುತ್ತೆ. ಬಹು ಪ್ರಶ್ನೆ ಕ್ರಮಾಕ್ಷರದೊಂದಿಗೆ ಸರಿ ಉತ್ತರ ಬರೆಯುವ ಅದಕ್ಕೆ 1 ಅಂಕ, 6 ಪ್ರಶ್ನೆಗಳು ಇರುತ್ತವೆ. ಮೊದಲನೇದಾಗಿ ನಾವು ನೋಡ್ತಾ ಹೋದರೆ ಮೊದಲನೇ ಪ್ರಶ್ನೆ ಇಲ್ಲಿ ತೃತೀಯ ವಿಭಕ್ತಿಯ ಕಾರಕರ್ತಕವಿದು. ನಿಮಗೆಲ್ಲ ಗೊತ್ತಿದೆ, ಯಾಕಂದರೆ 5ನೇ ಕ್ಲಾಸ್ 6ನೇ ಕ್ಲಾಸಿಂದಲೂ ಸಹ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೀವು ನೋಡ್ತಾ ಬಂದಿರ್ತೀರಾ. ಆದರೆ ಅಲ್ಲಿ ನೋಡ್ತಿರೋದೇನೆಂದರೆ ವಿಭಕ್ತಿ ಪ್ರತ್ಯಯಗಳು ಅಷ್ಟೇ ನೀವು ತಿಳ್ಕೊಂಡಿರ್ತೀರಾ. ಆದರೆ 10ನೇ ತರಗತಿ ಕಾರಕರ್ತಗಳ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗಾಗಿ ಪ್ರಥಮ ಕಾರಕರ್ತ ನಿಮಗೆಲ್ಲ ಗೊತ್ತಿರುವಂತೆ ಕರ್ತೃ, ಕರ್ಮ, ಕ್ರಿಯಾ, ಆನಂತರ ಅಲ್ಲಿ ಮುಖ್ಯವಾಗಿ ಚತುರ್ಥಿ ವಿಭಕ್ತಿಗೆ ಸಂಪ್ರದಾನ, ಅನಂತರ ಪಂಚಮಿ ವಿಭಕ್ತಿಗೆ ಅಪದಾನ ಬರುತ್ತೆ, ಹಾಗೆ ಷಷ್ಠಿಗೆ ಸಂಬಂಧ ಬರುತ್ತೆ, ಸಪ್ತಮಿಗೆ ಅಧಿಕರಣ ಬರುತ್ತೆ. ಹೀಗಾಗಿ ಇಲ್ಲಿ ತೃತೀಯ ವಿಭಕ್ತಿ ಕಾರಕರ್ತ ಯಾವುದು ಅಂತಂದರೆ ಕರ್ಣಾರ್ಥ ಎಲ್ಲ ಬರುತ್ತೆ. ಹಾಗಾದ್ರೆ ಸಂಪ್ರದಾನ ಯಾವ್ದು ಬರುತ್ತೆ ಅಂತಂದರೆ ಸಂಪ್ರದಾನ ಚತುರ್ಥಿ ಅರ್ಥಿಗೆ ಬರುತ್ತೆ. ಅಪದಾನ ಯಾವ್ದು ಬರುತ್ತೆ ಅಂತಂದರೆ ಪಂಚಮಿ ವಿಭಕ್ತಿ ಅಪದಾನ ಬರುತ್ತೆ. ಅಧಿಕರಣ ಯಾವಾಗ ಬರುತ್ತೆ ಅಂತಂದರೆ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಕಾರಕರ್ತವಾಗಿ ಅಧಿಕರಣ ಇರೋದು ನಾವು ಗುರುತಿಸ್ತಾ ಬರ್ತೀವಿ. ಹಾಗಾದರೆ ತೃತೀಯ ವಿಭಕ್ತಿ ಕಾರಕರ್ತಕ್ಕೆ ಕರೆಕ್ಟ್ ಆದ ಉತ್ತರ ಕರ್ಣಾರ್ಥ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಇಲ್ಲಿ ಮಾಡು ಪದದ ವಿದ್ಯಾರ್ಥಕ ರೂಪ. ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಕ ರೂಪ ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಆಶೀರ್ವಾದ ಮತ್ತೆ ಅಲ್ಲಿ ಹೇಳುವಂತಹ ಪದ ಆಗಿರುತ್ತೆ. ಹಾಗಾಗಿ ಈ 4ರಲ್ಲಿ ಸಹ ನಾವು ನೋಡೋದಾದ್ರೆ ಮಾಡಲಿ ಎನ್ನುವಂಥದ್ದು ವಿದ್ಯಾರ್ಥಕ ಪದ ಆಗಿದೆ. ಇವೆಲ್ಲ ಸಹ ವಿದ್ಯಾರ್ಥಕ ಪದಗಳು ಅಲ್ಲ. ನೆಕ್ಸ್ಟ್ ಇಲ್ಲಿ ಮತ್ತೊಂದು 3ನೇ ಪ್ರಶ್ನೆ, ಅಂಶಿ ಸಮಾಸದ ಪದವಿದು. ನಿಮ್ಗೆ ಗೊತ್ತಿದೆ ಸಮಾಸಗಳು ಎಷ್ಟಿದಾವೆ, 8 ಸಮಾಸಗಳಿದಾವೆ. 8 ಸಮಾಸಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ಪದದ ಉದಾಹರಣೆಯನ್ನು ನೋಡ್ತಾ ಹೋಗ್ಬೇಕು. ನೇಯ್ದ ವಸ್ತ್ರ, ಮೂಗಾವುದು, ಕಡೆಗಣ್ಣು, ನೇಯ್ದ ವಸ್ತ್ರ, ಮೂಗಾವುದು, ಕಡೆಗಣ್ಣು ಮತ್ತೆ ಕಂಗಿಡು. ನಿಮ್ಗೆ ಅಂಶಿ ಅಂತಂದ್ರೆ ನಮ್ಗೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತ ಅಂಶ, ಒಂದು ದೇಹಕ್ಕೆ ಸಂಬಂಧಪಟ್ಟಂತ ಪಾರ್ಟ್ಸ್ಗಳಿಗೆ ಏನಿರ್ತಾವಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂಶಿ ಸಮಾಸ. ಹಾಗಾಗಿ ಕಡೆಗಣ್ಣು ಅನ್ನುವಂಥದ್ದು ಏನಾಗಿದೆ ಇಲ್ಲಿ ಅಂಶಿ ಸಮಾಸ, ಅಂಶಿ ಸಮಾಸ ಆಗಿರೋದು ಕಾಣ್ತಾ ಬರ್ತೀವಿ. ನೆಕ್ಸ್ಟ್ 4ನೇ ಪ್ರಶ್ನೆನ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ ಏನು, ಮನೆಯ ತನಕ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ. ನಿಮ್ಗೆ ಗೊತ್ತಿದೆ ಯಾವುದು ಮನೆ ತನಕ ಅನ್ನುವಂತಹ ಪದ ಇದು ಒಂದು ಕೃದಂತ ಅಥವಾ ತದ್ದಿತಾಂತಗಳಲ್ಲಿ ಒಂದು ಪದ ಆಗಿರಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ. ಹಾಗಾದ್ರೆ ಕೃದಂತ ಏನೇನು ತದ್ದಿತಾಂತಗಳು ನಿಮ್ಗೆಲ್ಲ ಗೊತ್ತಿರುವಂಥದ್ದೇ. ಹಾಗಾದ್ರೆ ಮನೆಯ ತನಕ ಅನ್ನುವಂತಹ ಪದ ಏನು ಬರುತ್ತೆ, ಇದು ಇಲ್ಲಿ ತದ್ದಿತಾಂತ ಅವ್ಯಯ, ತದ್ದಿತಾಂತ ಅವ್ಯಯವಾಗಿರಿದೆ ಈ ಪದವನ್ನು. ಹಾಗಾಗಿ ಇದು ಉತ್ತರ, ಸರಿಯಾದ ಉತ್ತರ ತದ್ದಿತಾಂತ ಅವ್ಯಯ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಯಾವುದು ಅಂತಂದರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ. ಹಾಗಾದ್ರೆ ಲೇಖನ ಚಿಹ್ನೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಇಲ್ಲಿ 4 ಲೇಖನ ಚಿಹ್ನೆಗಳಲ್ಲಿ ಮುಗಿದಾಗೆಲ್ಲ ಅಂದರೆ ಒಂದು ಉಪವಾಕ್ಯಗಳು ಅನೇಕ ಉಪವಾಕ್ಯಗಳು ನಿಲ್ಲಿಸಬೇಕಾದ್ರೆ ಉಪವಾಕ್ಯಗಳು ಏನಾಗ್ತವೆ ಬಹಳಷ್ಟು ಮಟ್ಟಿಗೆ ಬರ್ತಾ ಹೋಗ್ತವೆ. ಅವಾಗೆಲ್ಲ ನಾವು ಒಂದು ಲೇಖನ ಚಿಹ್ನೆ ಬಳಸಬೇಕಾಗುತ್ತೆ. ಯಾವ ಲೇಖನ ಚಿಹ್ನೆ ಅಂತಂದರೆ ಅದು ನಾವು ಅರ್ಧ ವಿರಾಮ ಚಿಹ್ನೆ. ಹಾಗಾದ್ರೆ ಉಳಿದಂಥವು ಯಾವಕ್ಕೆ ಅಂತಂದ್ರೆ ಪೂರ್ಣ ವಿರಾಮ ಯಾವಾಗ ನಿಲ್ಲಿಸ್ತೀವಿ ನಾವು ಅಂದ್ರೆ ಪೂರ್ಣ ಕ್ರಿಯಾಪದ ಬಂದಾಗ ಪೂರ್ಣ ವಿರಾಮ ಚಿಹ್ನೆ ಬಳಸ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನಾರ್ಥಕ ಅಂದ್ರೆ ಪ್ರಶ್ನೆಗಳ ಮುಗಿದ ನಂತರ ಯಾವಾಗ, ಎಲ್ಲಿ, ಏನು ಅಂತ ಮುಗಿದಾಗೆಲ್ಲ ನಾವು ಯಾವುದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತಾ ಬರ್ತೀವಿ. ಹಾಗೆಯೇ ವಾಕ್ಯ ವೇಷ್ಟನ ಚಿಹ್ನೆ ಬಳಸ್ತೀವಿ ಅಂದ್ರೆ ಅನ್ಯ ದೇಶ ಪದಗಳು ಅಥವಾ ಪಾರಿಭಾಷಿಕ ಪದಗಳನ್ನು ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಬಳಸೋದು ನಾವು ಗಮನಿಸ್ತಾ ಬರ್ತೀವಿ. ನೆಕ್ಸ್ಟ್ ಕೊನೆಯದಾಗಿ ಈ ಒಂದು ಇದರಲ್ಲಿ 6ನೇ ಪ್ರಶ್ನೆ ಯಾವುದು ಅಂತಂದ್ರೆ ಸಂಬಳ ಪದದ ಅರ್ಥ ಬರೀರಿ. ನೋಡಿ ಇದು ನೀವು ಬಹಳ ಮಟ್ಟಿಗೆ ಏನಾಗುತ್ತೆ ಅಂತಂದ್ರೆ ಈ ಪದವನ್ನು ಬಳಿಬೇಕಾದ್ರೆ ಇಲ್ಲಿ ಆನ್ಸರು ಯಾವುದು ಬುತ್ತಿ ಅಂತ ಕೊಟ್ಟಿದ್ದಾರೆ. ಹೌದು, ನಿಮ್ಗೆ ಕನ್ಫ್ಯೂಸ್ ಆಗೋದು. ಇಲ್ಲಿ ಸಂಬಳ ಅಂದ ತಕ್ಷಣನೇ ನಾವು ಬಹಳಷ್ಟು ಮಟ್ಟ ಕನ್ಫ್ಯೂಸ್ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು ಪಗಾರ ಅಂತ ಹಾಕ್ಬಿಡ್ತೀವಿ. ಆದರೆ
ಪಗಾರ ಅಲ್ಲ. ಈ ಪದದ ಅರ್ಥ ನಾವು ಅಗ್ನಿಭೂತಿ ವಾಯುಭೂತಿನಲ್ಲಿ ಬರುವಂತಹ ಒಂದು ಪದ ಆಗಿದೆ. ಹಾಗಾಗಿ ಅದರಲ್ಲಿ ಬರುತ್ತೆ ಏನು, ಬುತ್ತಿ ಅನ್ನುವಂತಹ ಪದ. ಸಂಬಳ ಅಂದ್ರೆ ಬುತ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿರುವಂತಹದ್ದು. ಇಷ್ಟು ಮೊದಲನೇದಾಗಿ ನಾವು ನೋಡ್ತಾ ಬಂದಾಗ 6 ಪ್ರಶ್ನೆಗಳು ನೋಡ್ತಾ ಬಂದಿವಿ. ಈಗ ಎರಡನೇದಾಗಿ ಏನ್ ಮಾಡ್ತಿದ್ವಿ ನಾವು, ಎರಡನೇ ಮೇನ್ ಹೆಡ್ಡಿಂಗ್ ನ ನೋಡ್ತಾ ಹೋಗೋಣ. ಸಂಬಂಧೀಕರಿಸಿದ ಪದವನ್ನು ಬರೆಯುವುದು, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ, ಅದು 4 ಇರ್ತವೆ, 4ಕ್ಕೆ 4 ಅಂಕಗಳು ನೀವು ಬರಿಬೇಕಾಗುತ್ತೆ. ಆದ್ರೆ ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ ಯಾವುದು ಅಂತಂದ್ರೆ ಅಷ್ಟ ಐಶ್ವರ್ಯ ಅಂತ ಇದೆ. ಯಾವುದು, ಅಷ್ಟ ಐಶ್ವರ್ಯಗೆ ವೃದ್ಧಿ ಸಂಧಿ. ಹಾಗೇನೆ ಬೃಹಶ್ಛತ್ರ ಅನ್ನೋದಕ್ಕೆ ಯಾವುದು ಶುತ್ವ ಸಂಧಿ. ಗೊತ್ತಿದೆ ನಿಮಗೆ, ಶುತ್ವ ಸಂಧಿ ಅಂದ್ರೆ ಸಕಾರಕ್ಕೆ ತಕಾರಗಳು ಬಂದಾಗ ಶುತ್ವ ಸಂಧಿಯನ್ನು ಬಳಸ್ತಾ ಬರ್ತೀವಿ ಅಂತೇಳಿ. ಹಾಗೆ ನೆಕ್ಸ್ಟ್ ನಾವು ನೋಡೋದಾದ್ರೆ 8ನೇ ಪ್ರಶ್ನೆ ಜಾವ ಅಂದ್ರೆ ಯಾಮ ಅಂತ ಅರ್ಥ. ಹಾಗೇನೆ ಬಿಯ ಅಂತಂದ್ರೇನು, ವ್ಯಯ. ತತ್ಸಮ ತದ್ಭವ ಪದ. ತತ್ಸಮ ಅಂದ್ರೆ ಕನ್ನಡ ಸಂಸ್ಕೃತ ಪದಗಳು ಕನ್ನಡಕ್ಕೆ ನೇರವಾಗಿ ಬಳಸಿದಾಗ ನಾವು ತತ್ಸಮ ಪದಗಳನ್ನು ಕರಿತೀವಿ. ಹಾಗೆ ತದ್ಭವ ಪದ ಅಂದ್ರೆ ಸ್ವಲ್ಪ ಬದಲಾವಣೆ ಅಥವಾ ಸಂಪೂರ್ಣ ಬದಲಾವಣೆ ಬಳಸುವಂತ ಪದಗಳಿಗೆ ನಾವು ತದ್ಭವ ಅಂತ ಹೇಳ್ಬಿಟ್ಟು ಕರಿತಾ ಬರ್ತೀವಿ. ಹಾಗಾದ್ರೆ 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಹಾಲು ಜೇನು ಅನ್ನೋದು ಜೋಡು ನುಡಿ ಪದ ಆದ್ರೆ ಮೊತ್ತ ಮೊದಲು ಅನ್ನೋದು ದ್ವಿರುಕ್ತಿ. ನೋಡ್ರಿ, ಅಂದ್ರೆ ಇಲ್ಲಿ ಹಾಲು ಜೇನು ಅಂತಂದ್ರೆ ಜೋಡಿ ನುಡಿ. ಜೋಡಿ ನುಡಿಯಲ್ಲಿ ಸಹ ಏನಾಗುತ್ತೆ ಅಂದ್ರೆ 2 ರೀತಿ ನಾವು ಕಾಣ್ತಾ ಬರ್ತೀವಿ. ಒಂದು ಪದಕ್ಕೆ ಅರ್ಥ ಇರುತ್ತೆ, ಇನ್ನೊಂದು ಪದಕ್ಕೆ ಅರ್ಥ ಇರೋದಿಲ್ಲ. ಹಾಗೇನೆ ಇನ್ನೊಂದು ರೀತಿ 2 ಪದಗಳಿಗೆ ಅರ್ಥ ಇರುವಂತ ಬರುತ್ತೆ. ಹಾಗೇನೆ ಇಲ್ಲಿ ದ್ವಿರುಕ್ತಿಯಲ್ಲಿ ಮೊದಲು ಅಂದ್ರೆ ದ್ವಿರುಕ್ತಿ ಅಂದ್ರೆ 2 ಸಲ, ದ್ವಿ ಅಂದ್ರೆ 2, ಉಕ್ತಿ ಅಂದ್ರೆ 2 ಸಲ ಬರುವಂತ ಪದಗಳಿಗೆ ನಾವು ದ್ವಿರುಕ್ತಿ ಅಂತ, ಮೊದಲು ಅಂದ್ರೆ ಮೊದಲು ಪದಕ್ಕೆ ದ್ವಿರುಕ್ತಿ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ 10ನೇ ಪ್ರಶ್ನೆ ಯಾವುದು ಅಂತಂದ್ರೆ ತರುವಾಯ. ಇದಕ್ಕೆ ಸಾಮಾನ್ಯ ಅರ್ಥಕ ಅವ್ಯಯ ಅಂತ ಕರಿತೀವಿ. ರೊಯ್ಯನೆ ಅನ್ನೋದು ಅನುಕರಣ ಅವ್ಯಯ. ಇಲ್ಲಿ ಮುಖ್ಯವಾಗಿ ನಾವು ನೋಡೋದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಅನುಕರಣ ಅವ್ಯಯಗಳು. ಸಾಮಾನ್ಯ ಅರ್ಥಕವಾಗಿ ಪದಗಳಾದ್ರೆ ತರುವಾಯನ ಪದಕ್ಕೆ ಸಮಾನಾರ್ಥಕ. ಆದರೆ ರೊಯ್ಯನ್ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಅವಳಿಗೆ. ಅಂತ ಪದಗಳು ನಾವೇನು ಕರಿತೀವಿ, ಅನುಕರಣ ಅವ್ಯಯಗಳು ಅಂತೇಳಿ ಕರಿತಾ ಬರ್ತೀವಿ. ಇಷ್ಟು ನಾವು ಮೊದಲು ಮತ್ತು 2ನೇ ಹೆಡ್ಡಿಂಗ್ ನಲ್ಲಿ ನೋಡ್ತಾ ಬಂದ್ವಿ. ಹಾಗೇನೆ ನಾವು ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾವುದು, 3ನೇ ಹೆಡ್ಡಿಂಗು ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ. ಇವು 7 ಪ್ರಶ್ನೆಗಳಿರ್ತವೆ. 7ಕ್ಕೆ 7 ನೀವು ಉತ್ತರಿಸಬೇಕು. ವಾಕ್ಯ ಪ್ರತಿ ಉತ್ತರಕ್ಕೆ 1 ಅಂಕವನ್ನು ನೀಡಲಾಗುತ್ತದೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವುದು ಅಂತಂದ್ರೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು. ಇದು ಗೊತ್ತಿದೆ ನಿಮ್ಗೆ, ಆ ಪಾಠದಲ್ಲಿ ಒಂದು ವ್ಯಾಘ್ರ ಗೀತೆದಲ್ಲಿ. ಹಾಗಾದ್ರೆ ಆಗ ಉತ್ತರ ಏನಿದೆ, ಹಸಿದು ಮಲಗಿದ್ದ ಹುಲಿಯು ವಿಧಿಯ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ನೋಡ್ರಿ, ಏನಂದು ಯೋಚಿಸಿತು ಅಂದ್ರೆ ವಿಧಿ ಆಹಾರಕ್ಕಾಗಿ ಏನನ್ನು ಒದಗಿಸುವುದು, ಇವತ್ತಿನ ಊಟಕ್ಕೆ ನನಗೆ ಏನನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಅದು ಹೇಳ್ತಾ ಇತ್ತು. ನೆಕ್ಸ್ಟ್ 12ನೇ ಪ್ರಶ್ನೆ ಯಾವುದು, ಮನೆ ಮಂಚಮನ ಕತೆ ಹೇಳಿದ ಕವಿ ಯಾರು. ನಿಮ್ಗೆಲ್ಲ ಗೊತ್ತಿರುತ್ತೆ, ಇದು ಎದೆಗೆ ಬಿದ್ದ ಅಕ್ಷರದ ಅನ್ನೋ ಪಾಠದಲ್ಲಿ ಬಂದಿರುವಂಥದ್ದು. ಹೀಗೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ. ನೀವೇನ್ ಮಾಡ್ತೀವಿ, ಮತ್ತೆ ದೇವನೂರು ಅಂತ ಕರೆಸಿ ಬಿಡ್ತೀರಾ. ಆದ್ರೆ ಆ ಕಥೆಯನ್ನು ಹೇಳಿದಂಥವ್ರು ಯಾರಂದ್ರೆ ಡಾಕ್ಟರ್ ಸಿದ್ದಲಿಂಗಯ್ಯ ನಾನವರು. ನೆಕ್ಸ್ಟ್ 13ನೇ ಪ್ರಶ್ನೆ, ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ. ಆನ್ಸರು ಇಲ್ಲಿ ನೋಡ್ರಿ, ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಶತ್ರು ಸೈನ್ಯದ ವೈಮಾನಿಕ ದಾಳಿಯಿಂದ, ಇಷ್ಟು ಬರೆದ್ರೆ ಸಾಕು ನೀವು. ಶತ್ರು ಸೈನ್ಯದ ವೈಮಾನಿಕ ದಾಳಿಯನ್ನು ತಪ್ಪಿಸಿಕೊಳ್ಳಲು ಏನು ಬಳಸದೆ, ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಓಕೆ, ಗುಡ್. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡ್ತಾನ. ಮರ್ತತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಎಂದು ಹೇಳಿದವರು ಯಾರು. ಗೊತ್ತಿದೆ, ಯಾವುದಿದು, ಲಂಡನ್ ನಗರದಲ್ಲಿ ಬರುವಂತಹ ಪ್ರಶ್ನೆ. ಹಾಗಾದ್ರೆ ಇದನ್ನು ಹೇಳಿದಂಥವ್ರು ಯಾರು ಅಂತಂದ್ರೆ ಇಲ್ಲಿ ಭೂಮ್ಯಾಟನು ಈ ಒಂದು ವಾಕ್ಯವನ್ನು ಹೇಳಿದಂತಹ ವ್ಯಕ್ತಿ. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಹೋಗೋಣ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು. ಕೌರವೇಂದ್ರನ ಕೊಂದೆ ನೀನು ಅದರಲ್ಲಿ ಬರುವಂಥದ್ದು. ನೋಡಿ, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತೆ ಸಹದೇವ. ಪಂಚಪಾಂಡವರಲ್ಲಿ ಇವರು ಕೊನೆಯ ಇಬ್ಬರಿವರು, ಹೌದಲ್ವಾ. ನೆಕ್ಸ್ಟ್ ಕ್ವಶನ್ 16ನೇ ಪ್ರಶ್ನೆ. ಪರಶುರಾಮನ ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ಕೊಟ್ಟನು. ಯಾವುದರಲ್ಲಿ, ಕೆಮ್ಮನೆ ಮೀಸೆ ಒತ್ತೇನೆ. ಅದರಲ್ಲಿ ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆ, ಇದು ಬಹಳ ಇಂಪಾರ್ಟೆಂಟ್, ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. 17ನೇ ಪ್ರಶ್ನೆ. ಅಮಾಯಕ ಭಾರತೀಯರ ಮೇಲೆ ಗುಂಡಿನ
ಮಳೆಗೆರೆದ ಅಧಿಕಾರಿ ಹೆಸರೇನು? ಯಾವುದು? ಭಗತ್ ಸಿಂಗಿನ ಪಠ್ಯ ಪೂರಕದಿಂದ ಕೇಳಿರುವಂತಹ ಒಂದು ಕ್ವಶನ್ ಇದು. ಇಲ್ಲಿ ಉತ್ತರ, ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಅಧಿಕಾರಿ ಜನರಲ್ ಡಯರ್. ಬಹಳ ಕ್ರೂರ ವ್ಯಕ್ತಿ ಇವನು. ಏನ್ ಮಾಡ್ದ? ನಮ್ಮ ಭಾರತೀಯರ ಮೇಲೆ, ಅಮಾಯಕ ಭಾರತೀಯರ ಮೇಲೆ ಗುಂಡಿನ ದಾಳಿಯನ್ನು ಎರೆದಂತಹ ಬ್ರಿಟಿಷಿನ ಅಧಿಕಾರಿಯಾಗಿದ್ದ. ಗೊತ್ತಾಯ್ತಲ್ವೀಗ? 7 ಪ್ರಶ್ನೆಗಳಿರ್ತವೆ. 7ಕ್ಕೆ ನಾವು 7 ಸಹ ಉತ್ತರವನ್ನು ಬರಿತಾ ಹೋದ್ವಿ. ನೆಕ್ಸ್ಟ್ ಹೆಡ್ಡಿಂಗು ನಾವು 4ನೇ ಹೆಡ್ಡಿಂಗ್ ನೋಡ್ತಾ ಹೋಗೋಣ. 4ನೇ ಹೆಡ್ಡಿಂಗ್ ಅಲ್ಲಿ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು, ಉತ್ತರದ ಅಂಶಗಳನ್ನು ಆಧರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಕಗಳನ್ನು ನೀಡುವುದು. ಇಂಥವು 10 ಪ್ರಶ್ನೆಗಳಿರ್ತವೆ. 10ಕ್ಕೆ 2 ಮಾರ್ಕ್ಸ್ ಇರುತ್ತೆ, 20 ಅಂಕಗಳು. ಯಾಕಂದ್ರೆ ಇದು ಬಹಳ ಮುಖ್ಯವಾದಂಥ ಒಂದು ವಿಭಾಗ. ನಾವು ಹೆಚ್ಚು ಸ್ಕೋರನ್ನು ಮಾಡಬೇಕಾಗಿರುವಂಥದ್ದು ಈ ವಿಭಾಗದಲ್ಲಿ ಮಾಡ್ತೇವೆ. ಇದ ಬಿಟ್ರೆ ನೆಕ್ಸ್ಟ್ ನಮ್ಗೆ ಬರೋದು ಸಂದರ್ಭದೊಡನೆ ವಿವರಿಸಿ. ಯಾಕಂದ್ರೆ 10 ಪ್ರಶ್ನೆಗಳು 20 ಪ್ಲಸ್ ಸಂದರ್ಭ 6 ಇರ್ತವೆ. 6 3 18. ಅಲ್ಲಿಗೆ ನಮಗೆ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ 38 ಮಾರ್ಕ್ಸ್ ಇದರಿಂದ ನಮಗೆ ಸಿಗುವಂಥದ್ದು. ಹಾಗಾದ್ರೆ 18ನೇ ಪ್ರಶ್ನೆ ಇದೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳನ್ನು ತಿಳಿಸಿ ಅಂತಿದೆ. ಹೌದಲ್ವಾ? ನೋಡ್ರಿ, ಇದು ನಮ್ಮ ಭಾಷೆ ಪಾಠದ ಬಂದಿದೆ. ಯಾವುದು ಅಂತಂದ್ರೆ ಗ್ರಾಂಥಿಕ, ವ್ಯಾವಹಾರಿಕ ಭಾಷೆಗಳು ಯಾವುವು, ಗ್ರಾಂಥಿಕ ಭಾಷೆಗಳು ಯಾವುವು ಅಂತ ನಿಮ್ಗೆ ಗೊತ್ತಾಗುತ್ತೆ. ವ್ಯಾವಹಾರಿಕ ಅಂತಂದ್ರೆ ನಾವು ಪ್ರಸ್ತುತವಾಗಿ ವ್ಯವಹಾರದಲ್ಲಿ ಮಾತನಾಡುವಂತಹದ್ದು. ಹಾಗಾದ್ರೆ ಪ್ರತಿನಿತ್ಯ ಸಹ ಯಾವುವು ಅಂತಂದ್ರೆ ಇಲ್ಲಿ ವ್ಯಾವಹಾರಿಕ ಮತ್ತು ಜೀವದ್ ಭಾಷೆ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆಗೆ ಕನ್ನಡ ಮಾತನಾಡ್ತಾರೆ, ತೆಲುಗು, ಇಂಗ್ಲಿಷು. ಗ್ರಾಂಥಿಕ ಭಾಷೆ ಎಂದರೆ ಅವು ಅಭಿವೃದ್ಧಿ ಹೊಂದಿದಂತಹ ರಚನೆಯಲ್ಲಿ ಉಪಯೋಗಿಸಿದ ಭಾಷೆಗಳು ಅಂತೇಳಿ. ಉದಾಹರಣೆಗೆ ಯಾವ್ಯಾವು? ಸಂಸ್ಕೃತ, ಕನ್ನಡ. ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಿ ಬೇಕಾಗಿಲ್ಲ. ಉದಾಹರಣೆಗೆ ಅವುಗಳಿಗೆ ಗ್ರಂಥ ಬೇಕಾಗಿಲ್ಲ. ಅಂದ್ರೆ ಗ್ರಾಂಥಿಕ ಒಂದು ಅಕ್ಷರ ಬರವಣಿಗಿಲ್ಲ. ಯಾವ ಅಂತಂದ್ರೆ ತುಳು ಭಾಷೆ ಒಂದು ಸುಂದರ ವ್ಯಾವಹಾರಿಕ ಭಾಷೆ ಮಾತನಾಡ್ತಾರೆ, ಆದ್ರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಹಾಗೆಯೇ ಎಲ್ಲಾ ಗ್ರಾಂಥಿಕ ಭಾಷೆಗಳು ವ್ಯಾವಹಾರಿಕವಾಗಿ ಇರುವುದಿಲ್ಲ. ಉದಾಹರಣೆಗೆ ದೇವ ಭಾಷೆ ಎನ್ನಿಸಿಕೊಂಡಿರೋ ಸಂಸ್ಕೃತ. ನೋಡ್ರಿ, ಸಂಸ್ಕೃತ ಏನಾಗಿದೆ ಇವತ್ತಿನ ದಿನದಲ್ಲಿ ಮಾತನಾಡೋದು ತುಂಬಾ ಕಡಿಮೆ, ಆದ್ರೆ ಅದು ಗ್ರಾಂಥಿಕ ಭಾಷೆ ತುಂಬಾ ಇದೆ, ಆದರೆ ವ್ಯಾವಹಾರಿಕ ಭಾಷೆಯಾಗಿ ಅದು ಇಲ್ಲ. ಹೀಗೆ ಸಂಪನ್ನತೆಯಿಂದ ಕೂಡ ಗ್ರಾಂಥಿಕ ಭಾಷೆಯಾಗಿದೆ, ಆದರೆ ಇದು ಯಾವುದೇ ಪ್ರದೇಶದ ವ್ಯಾವಹಾರಿಕ ಭಾಷೆಯಾಗಿ ಭಾಗಿರುವುದಿಲ್ಲ ಅನ್ನೋದು ಇಲ್ಲಿ ಲೇಖಕರು ನಮ್ಮಲ್ಲಿ ಹೇಳಿರುವಂತದ್ದು. ಇದು 18ನೇ ಪ್ರಶ್ನೆಗೆ ಇಷ್ಟ ಆನ್ಸರನ್ನು ಬರಿಬೇಕಾಗುತ್ತೆ. ನೆನ್ಪಿಟ್ಕೊಳ್ಬೇಕು, ಯಾವ್ಯಾವ ವ್ಯಾವಹಾರಿಕ ಭಾಷೆಗಳು, ಯಾವುದು ಜೀವದ ಭಾಷೆ ಆಗಿದೆ, ಯಾವುವು ಮತ್ತೆ ನಾವು ಗ್ರಾಂಥಿಕ ಭಾಷೆಗಳು ಯಾವ ಅಂತೇಳಿ ನೆನ್ಪಿಟ್ಕೊಂಡ್ರೆ ಸಾಕು, ಬರಿಬೇಕಾಗುತ್ತೆ. ನೆಕ್ಸ್ಟ್ ನಾವು 19ನೇ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ ಯಾವುದು? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ. ಯಾವ ಪಾಠ ಇದು? ಎಲ್ಲರಿಗೂ ಗೊತ್ತು. ಯಾವುದು? ಎದೆಗೆ ಬಿದ್ದ ಅಕ್ಷರ. ನೋಡ್ರಿ, ಇಲ್ಲಿ ಲೇಖಕರು ಅರಿವು, ವಚನಕಾರರಲ್ಲಿ ಅರಿವು ಎಂದರೆ ಏನಂತ ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿ ಹೇಳಿದ್ರು. ಏನಂತಂದ್ರೆ ನುಡಿ ಬೇರೆ ನಡೆ ಬೇರೆ ಆಗಿರಬಾರದು. ನುಡಿದಂತೆ ಏನಾಗಿರ್ಬೇಕು? ನಡಿಬೇಕು ಅನ್ನೋದು. ಆದ್ರೆ ಇವತ್ತಿನ ಕಾಲದಲ್ಲಿ ಹೇಳಿದಂಗೆ ಯಾರೂ ಸಹ ನಡೆಯಂಗಿರಲಿಲ್ಲ. ಆದ್ರೆ ವಚನಕಾರರಲ್ಲಿ ನುಡಿ ಬೇರೆ ಆಗಿರಲಿಲ್ಲ, ನಡೆ ಬೇರೆ, ಎರಡೂ ಸಹ ಒಂದೇ ಆಗಿದ್ದು. ನೋಡಿ, ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆ ಅನುಭವದಿಂದ ಒಡಮೂಡುವುದು ಎಂದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ನಾವು ಏನ್ ಮಾಡ್ತೀವೋ ಅದರಲ್ಲೇ ತಿಳ್ಕೊಂಡಿರುವುದು ಅಂತದ. ಅದು ತರ್ಕವಲ್ಲ, ನಡೆಯಿಂದ ನುಡಿಹುಟ್ಟಿದ ಅರಿವು ಎನ್ನುವಂತ ವಚನಕಾರರು ತಮ್ಮ ವಚನಗಳಲ್ಲಿ ಹೇಳಿರುವುದನ್ನು ಇಲ್ಲಿ ಲೇಖಕರು ಹೇಳುತ್ತಾ ಬಂದಿರುವಂತದ್ದು. ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ ಇದು. ನೆಕ್ಸ್ಟ್ 20ನೇ ಪ್ರಶ್ನೆಗೆ ಹೋಗೋಣ. ಮಹಿಳೆಯ ಅರ್ಥನಾದವನ್ನು ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವ್ಯಾವು? ಹೌದು, ಯಾಕಂದ್ರೆ ರಾಹಿಲ ಇನ್ನೊಂದು ಗೊತ್ತಿದೆ, ಯಾವ್ದಿದು? ಯುದ್ಧ ಚಾಪ್ಟರ್ನಲ್ಲಿ. ಆಗ ಮಹಿಳೆಯನ್ನು ನೋಡ್ತಾನೆ, ಅರ್ಥನಾದವನ್ನು ಕೇಳ್ತಾನೆ ದೂರದಿಂದ. ನೋಡಿದಾಗ ಅವನಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡ್ತವೆ. ಯಾವ್ಯಾವ ಪ್ರಶ್ನೆಗಳು ಅಂತಂದಾಗ ಅಲ್ಲಿ ರಾಹುಲನ್ನು ಯಾವುದೊಂದರಲ್ಲಿ ಸಿಕ್ಕಾಕೊಂಡಿರೋದು ಅಲ್ವಾ. ಹಾಗಾದ್ರೆ ಧಾರಾಕಾರ ಮಳೆ ಸುರಿತಾ ಇತ್ತು, ಮಳೆಯಿಂದ ಮೊದಲು ರಕ್ಷಣೆ ಮಾಡಿಕೊಳ್ಬೇಡಿಕೊಂಡು ಮುರಿದು ಹೋದ ಕಾಲಿನ ಆರೈಕೆಗೋಸ್ಕರವಾಗಿ ಬೆಳಗಿನಲ್ಲಿ ಕಂಡ ಮನೆ ಒಳಗೆ ತೆವಳಿಕೊಂಡು ಹೋಗ್ತಾ ಇದ್ದ ರಾಹುಲನು. ಆ ಶಬ್ದವನ್ನು ಭೇದಿಸಿ ಒಬ್ಬ ಮಹಿಳೆ ಅರ್ಥನಾದನ್ನು ಕೇಳಿಸ್ತಾ ಇತ್ತು. ಏನಂತ? ರಾಹಿಲ್ನ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮಹಿಳೆ ಎನ್ನುವಂತ ಒಂದು ಪ್ರಶ್ನೆ. ಆದ್ರೆ ಎರಡನೇದು, ಮನೆ ಒಳಗೆ ಏನು ಸಂಭವಿಸುತ್ತದೆ, ಎರಡನೇ ಪ್ರಶ್ನೆ ಆಯ್ತು. ಹಾಗೆ ಮೂರನೇದು, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? ಈ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣ ಹೊರಗಡೆ ಹಾಯುತ್ತಿರಲಿಲ್ಲ. ಅದರ ಬೇರೆ ಗಡಿ ಪ್ರದೇಶ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳೇನಿದೆ, ಬ್ಲಾಕ್ಔಟ್ ನಿಯಮ ಬೇರೆ ಪಾಲಿಸಲಾಗ್ತದೆ. ಇಂಥ ಸಮಯದಲ್ಲಿ ಮನೆಯೊಳಗೆ ಯಾವ ರೀತಿ ಕ್ರೌರ್ಯ ನಡೀತಿದೆ ಎಂಬುದು ಪ್ರಶ್ನೆಗಳು ರಾಹಿನಲ್ಲಿ ಮೂಡ್ತಾ ಬಂದವು. ಗೊತ್ತಾಯ್ತಲ್ವ? ಯಾವ ಅಂತಂದ್ರೆ ಮೊದಲು ಯಾವ ರೀತಿ ಹಬ್ಬದಲ್ಲಿ ಸಿಲುಕಿದ್ದಾಳೆ, ಮನೆಯೊಳಗೆ ಏನು ಸಂಭವಿಸುತ್ತದೆ,
ಹಾಗೆ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? ಒಂದೇ ಒಂದು ಬೆಳಕಿನ ಕಿರಣ ಹೊರಗಡೆ ಬೇರೆ ಬರ್ತಾ ಇರಲಿಲ್ಲ, ಅದರಲ್ಲಿ ಬ್ಲಾಕ್ಔಟ್ ನಿಯಮ ಬೇರೆ ಇದೆ. ಎಂತಹ ಕ್ರೌರ್ಯ ನಡೀತಿರುವುದನ್ನದು ಇಲ್ಲಿ ರಾಹುಲನ್ಗೆ ಮೂಡಿದಂತಹ ಪ್ರಶ್ನೆಗಳು. ನೆಕ್ಸ್ಟ್ ನಾವು ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ ಯಾವುದು ಅಂತಂದ್ರೆ ಸ್ಟೋನ್ ಆಫ್ ಸ್ಕೋನ್ ವಿಶೇಷತೆ ಏನು? ಇದೆಲ್ಲಿ ಗೊತ್ತಿದೆ? ಲಂಡನ್ ನಗರದಲ್ಲಿ. ನಮ್ಮ ವಿಕ್ರು ಗೋಕಾಕರು ಲಂಡನ್ ನಲ್ಲಿ ಭೇಟಿ ಕೊಟ್ಟಾಗ ಅನೇಕ ಪ್ರದೇಶಗಳು ಭೇಟಿ ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಯಾವುದು? ಸ್ಟೋನ್ ಆಫ್ ಸ್ಕೋನ್ ಎಂಬ ವಿಶೇಷತೆ. ಅದರ ವಿಶೇಷತೆ ಏನು ಅಂತಂದ್ರೆ ಆಂಗ್ಲ ಸಾಮ್ರಾಟರು ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲೆ ಒಂದು ಕಲ್ಲನ್ನು ಪಾಟಿನ ಹಾಕ್ತಾ ಇದ್ರು. ಆ ಕಲ್ಲನ್ನೇ ಏನಂತ ಕರಿತಿದ್ರು? ಸ್ಟೋನ್ ಆಫ್ ಸ್ಕೋನ್ ಎಂದು ಕರೆಯಲಾಗ್ತದೆ. ಇದನ್ನು ಯಾರು ತಂದಿದ್ದು ಅಂತಂದ್ರೆ 3ನೇ ಎಡ್ವರ್ಡನು. ಎಲ್ಲಿಂದ? ಸ್ಕಾಟ್ಲೆಂಡ್ ಅರಸನಿಂದ ಕಿತ್ತುಕೊಂಡು ಬಂದಿದ್ದಂತೆ. ಅಂದಿನಿಂದ ಎಲ್ಲಾ ಸಾಮ್ರಾಟ ಅಂದ್ರೆ ಬ್ರಿಟಿಷನಲ್ಲಿ ಆದಂತ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೇನೆ ಆಗಿದೆ. ಅದರಲ್ಲಿ ಯಾವ ಸಿದ್ಧ ಇದೆಯೋ, ಯಾವ ಮಂತ್ರವಿದೆಯೋ ನಾನರಿಯೋ, ಅಂದ್ರೆ ಯಾರು ಲೇಖಕರಿಲ್ಲ. ಆದರೆ ಇಂಗ್ಲೆಂಡಿನ ಅತುಲ ವೈಭವವನ್ನು ಇಲ್ಲಿ ನೋಡಿದರೆ ಇಂಥದ್ದೊಂದು ವಿಶೇಷವನ್ನಾದರೂ ಅದರಲ್ಲಿ ಇರಬೇಕು ಎನಿಸುತ್ತದೆ ಎಂದು ಲೇಖಕರು ಅಭಿಪ್ರಾಯಪಡುತ್ತಾರೆ. ಹಾಗಾಗಿ ಈ ಕಲ್ಲು ಈಗ ವೆಸ್ಟ್ ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿ ಒಂದು ಭಾಗದಲ್ಲಿ ಇದನ್ನ ಇರಿಸಲಾಗಿದೆ. ನೋಡಿ, ಇದರ ಒಂದು ವಿಶೇಷತೆ ಬಗ್ಗೆ ಸ್ಟೋನ್ ಆಫ್ ಸ್ಕೋನ್ ವಿಶೇಷತೆಯನ್ನು ಹೇಳ್ತಾ ಬಂದಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. 22ನೇ ಪ್ರಶ್ನೆ, ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕಾಗಿ ಎಂಬುದು ದುರ್ಯೋಧನನ ಹೇಗೆ ವಿವರಿಸುತ್ತಾನೆ? ನಿಮ್ಗೆ ಗೊತ್ತಿದೆ ಅಲ್ವಾ? ಚಲಮನೆ ಮೆರೆವಂ. ಇಲ್ಲಿ ದುರ್ಯೋಧನ ಒಂದು ಏನಕ್ಕಾಗಿ ತಾನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತದೇನೆ. ಅಂದ್ರೆ ಇಲ್ಲಿ ತಂದೆ ತಾಯಿನ ಮಾತಿನ ತಾನಾದ ಭೀಷ್ಮಾಚಾರ್ಯರ ಬಳಿ ದುರ್ಯೋಧನ ಆಶೀರ್ವಾದ ಪಡೆಯಲು ಬಂದಾಗ ಭೀಷ್ಮಾಚಾರ್ಯರು ಒಂದು ಪಾಂಡವರನ್ನು ಸಂಧಿ ಮಾಡ್ಕೊಂತ ಒಂದು ಮಾತನ್ನು ಹೇಳ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ದುರ್ಯೋಧನಿಗೆ ಸಂಧಿ ಅವಶ್ಯಕತೆ ಇರಲಿಲ್ಲ. ಏನಕ್ಕೆ ಅಂತ ಹೇಳ್ತಾರೆ ನೋಡ್ರಿ. ದುರ್ಯೋಧನ, ಅಜ್ಜ, ನಾನು ಪಾಂಡವಂದ್ರ ನೆಲಕ್ಕಾಗಿ ಹೋರಾಡುತ್ತಿರುವೆ ಎಂದು ನೀವು ಭಾವಿಸ್ಕೊಂಡಿದ್ದೀರಾ, ಆದ್ರೆ ನಾನು ಛಲಕ್ಕಾಗಿ ಹೋರಾಡುತ್ತಿದ್ದೇನೆ. ಏನಕ್ಕೆ ಅಂತಂದ್ರೆ ನನ್ನ ಪ್ರಾಣ ಸ್ನೇಹಿತದ ಕರ್ಣನನ್ನು ಕೊಂದ ಈ ಭೂಮಿ ನನಗೆ ಬಾಳು ಭೂಮಿ ಇದ್ದಂಗೆ. ಇದರ ಜೊತೆಲಿ ಪ್ರೀತಿಯ ತಮ್ಮನಾದ ದುಶ್ಯಾಸನು ಸಹ ಒಡಹುಟ್ಟಿದಂತ 100 ಜನ ಸಹೋದರರು ಪಾಂಡವರು ಯುದ್ಧದಲ್ಲಿ ಹೋರಾಡಿ ಸತ್ತಿದ್ದಾರೆ. ಸತ್ತವರು ಮತ್ತೆ ಹುಟ್ಟುವುದಿಲ್ಲಲ್ವೇ? ಆದ್ದರಿಂದ ನಾನು ಪಾಂಡವರೊಂದಿಗೆ ಹೋರಾಡಿ ನನ್ನ ಛಲವನ್ನೇ ಮೆರೆತೇನೆ ಎಂದು ಹೇಳ್ಬಿಟ್ಟು ಇಲ್ಲಿ ಭೀಷ್ಮನ ಹತ್ರ ಬಂದು ದುರ್ಯೋಧನ ಹೇಳ್ತಾ ಹೋಗ್ತಾನೆ. ನೋಡಿ, ಯಾಕೆ ನಾನು ಈ ಒಂದು ಛಲಕ್ಕಾಗಿ ಹೋರಾಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ವಿವರವಾಗಿ ದುರ್ಯೋಧನ ಹೇಳಿದನು. ನೆಕ್ಸ್ಟ್ 23ನೇ ಪ್ರಶ್ನೆಗೋಣ. ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳೇನು? ದ್ರೋಣ ಎಲ್ಲಿಗೆ ಹೋಗಿರ್ತಾನೆ? ದೃಪದನ ಹತ್ರ ಬಳಿ ಹೋಗಿರ್ತಾನೆ. ದೃಪದನ ಹತ್ರ ಹೋದಾಗ ಅಲ್ಲಿ ದೃಪದ ಏನ್ ಮಾಡ್ತಾನೆ? ಅವನನ್ನ ತನ್ನ ಸ್ನೇಹಿತ ಅಂತ ಆಗಿದ್ದರೂ ಸಹ ಅವನೇನ್ ಮಾಡ್ತಾನೆ ಅಂದ್ರೆ ದೃಪದನನ್ನು ಬರಮಾಡ್ಕೊಳ್ಳೋ ಒಳಗಡೆ ಯಾರನ್ನ? ದ್ರೋಣನನ್ನು. ಆಗ ಅವನು ಶಪಥ ಮಾಡ್ತಾನೆ. ಅವನಿಗೆ ಅವಮಾನ ಉಂಟು ಮಾಡಿದಾಗ ಏನಂತ ಶಪಥ ಮಾಡ್ತಾನೆ ಅಂದ್ರೆ ದೃಪದನ ಗರ್ವದ ಮಾತಿಗೆ ನೊಂದು ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು, ಮುಖದಲ್ಲಿ ವಕ್ರ ಚೇಷ್ಟ ಉಂಟಾಗುವುದು, ಮಾತುಗಳು ನಾಚಿಕೆಯಿಲ್ಲದಾಗುವುದು, ಸಂಬಂಧವನ್ನು ಮರೆಯುವಂತೆ ಮಾಡುವವು. ಆದ್ದರಿಂದ ಐಶ್ವರ್ಯ ಮದದ ಕಳ್ಳಿನೊಡನೆ ಹುಟ್ಟಿತು ಎಂಬುದು ನಿಸ್ಸಂಶಯವಾಗಿ ತಿಳಿದೆನು. ಎಲ್ಲೋ ದುಷ್ಟನಿ ನೊಣಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದದ್ದು ಎನ್ನುವುದು ಹಾಗೆ ಯೋಗ್ಯತೆ ನನ್ನವರಿಗೂ ಉಂಟೆ. ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಎಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ. ಈ ಸಭಾಮಂಡಲದಲ್ಲಿ ನಾನು ಹೀಯಾಳಿಸಿದ ನಿನ್ನನ್ನು ನಿರಾಶವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಕಟ್ಟಿಸದಿದ್ದರೆ ನಾನು ಮೀಸೆಯನ್ನು ಒತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತ್ಯುತ್ತರ ನೀಡುತ್ತಾ ಶಪಥ ಮಾಡಿ ಅಲ್ಲಿಂದ ಏನ್ ಮಾಡ್ತಾನೆ? ದ್ರೋಣನು ಹೋಗ್ತಾನೆ. ಅಂದ್ರೆ ಯಾವ ರೀತಿಯಾಗಿ ಕೆಮ್ಮನೆ ಮೀಸೆ ಒತ್ತಿದ್ದೇನೆ, ಮೀಸೆ ಒತ್ತಿರೋದಕ್ಕೆ ಸಹ ನಿನ್ನನ್ನು ನನ್ನ ಶಿಷ್ಯರಿಂದ ನಿನ್ನನ್ನು ಸಾಯಿಸ್ತೇನೆ ಅಥವಾ ನನ್ನನ್ನು ಸೋಲಿಸ್ತೇನೆ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಶಪಥ ಮಾಡಿ ದ್ರೋಣನು ಮುಂದೆ ಹೋಗ್ತಾನೆ. ನೆಕ್ಸ್ಟ್ 24 ಪ್ರಶ್ನೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಇಲ್ಲಿ ನಾವು ಆವಾಗಲೇ ಅಭ್ಯಾಸದ ಪ್ರಶ್ನೆಗಳಿಗೆ ನಾವು ಬಂದಿದ್ದೀವಿ. ಮುಖ್ಯವಾಗಿ ನಾನು ನಿಮ್ಗೊಂದು ಮಾತನ್ನು ಹೇಳಬೇಕಾಗಿದೆ. ಏನು ಅಂತಂದ್ರೆ ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು ಪಾಠ ತುಂಬಾ ಮುಖ್ಯವಾಗಿರೋದು. ಯಾಕೆ ಅಂತಂದ್ರೆ ಇಲ್ಲಿ ಪಾಠ ಮತ್ತು ಪದ್ಯಗಳ ಮತ್ತೆ ಪೂರಕ ಪಾಠಗಳಲ್ಲಿ
ವಿಂಗಡಣೆ ಆಗಿರುವಂಥದ್ದು. ಇಲ್ಲಿ ಪಾಠಗಳಿಂದ 3 ಪ್ರಶ್ನೆ, ಪದ್ಯಗಳಿಂದ 3 ಪ್ರಶ್ನೆ, ಹಾಗೆ ಪೂರಕ ಪಾಠಗಳು 4 ಪ್ರಶ್ನೆಗಳು ಬರುವುದನ್ನು ನಾವು ಗಮನಿಸ್ತಾ ಹೋಗಬೇಕು. ಮಕ್ಕಳೇ, ನೀವು ಹೆಚ್ಚಿನದಾಗಿ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಪೂರಕ ಪಾಠಗಳಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ಸಹ ನೀವು ನೋಡ್ಕೊಳ್ಬೇಕು. ಯಾಕಂದ್ರೆ 4 ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಬರೋದ್ರಿಂದ. ನೋಡ್ರಿ, ಇಲ್ಲಿ ವ್ಯವಹಾರಕದು ಪಾಠದಿಂದ ಬಂದಿರುವಂತಹ ಗದ್ಯ ಪಾಠ, ವಚನಕಾರ ಗದ್ಯ ಪಾಠ, ಹಾಗೆ ಇದು ಸಹ ರಾಹುಲನ ಯುದ್ಧ ಪಾಠದಿಂದ ಬಂದಿದೆ. ಹಾಗೇನೆ ಇಲ್ಲೂ ಸಹ 4 ಪ್ರಶ್ನೆಗಳು ನೋಡಿ. ಯಾಕಂದ್ರೆ ಇಲ್ಲಿ ಕೇಳ್ತಾರ ಕೇಳಕ್ಕಲ್ಲ, ಇಲ್ಲೂ ಸಹ ಪಾಠದಿಂದನೇ ಬಂದಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಪದ್ಯದಿಂದ ಒಂದು ಮತ್ತೆ ಇನ್ನೊಂದು ಪದ್ಯಗಳಿಂದ 2 ಪ್ರಶ್ನೆಗಳು ಬಂದಿದ್ದಾವೆ. ಆಗ್ಲಿ ಇಲ್ಲಿ ನಾವು ನೋಡೋದಾದ್ರೆ 24 ಪ್ರಶ್ನೆಗಳೇ ನಮ್ಗಿಲ್ಲಿ ಪೂರಕ ಪಾಠ. ಇನ್ನು ಉಳಿದಂತಹ ಎಲ್ಲಾ 4 ಪ್ರಶ್ನೆಗಳು ಸಹ ನಮ್ಗೆ ಏನಾಗುತ್ತೆ, ಪೂರಕ ಪಾಠದಿಂದ ಬರೋದು ನಾವು ನೋಡ್ತಾ ಹೋಗ್ತೀವಿ. ನೋಡೋಣ. ಮೊದಲೇ ಪೂರಕ ಪಾಠದಲ್ಲಿ ನೋಡೋದಾದ್ರೆ ಕ್ವಶನ್, ವಸಂತ ಮುಖ ತೋರಲು ಕವನದ ಪ್ರಕೃತಿ ಸಂಭ್ರಮವು ಹೇಗಿದೆ ಅಂತೇಳಿ ಹೇಳ್ತವ್ರಿ. ಇಲ್ಲಿ ಋತುಗಳ ರಾಜನಾದ ವಸಂತನ ಆಗಮನ. ಆ ಸಮಯದಲ್ಲಿ ಪುಟ್ಟಿ ಏನ್ ಮಾಡ್ತಿದ್ದಾಳೆ, ಒಡೆಯನ ಮಂಗಳದಲ್ಲಿ ಮಾವಿನ ಮರಗಳ ಹಸುರಾದ ಎಲೆಗಳು ಮತ್ತೆ ಹಣ್ಣುಗಳ ಮೈದುಂಬಿ ನಿಂತಿದ್ದಾವೆ. ಹಾಗನೆ ಕಡಲುಕ್ಕುವ ಚೇತನ ಪ್ರಕೃತಿಯಲ್ಲಿ ಕಾಣುತ್ತಿದೆ. ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ. ಮಲ್ಲಿಗೆ ಹೂಗಳು ಹರಳಿ ಮುಗುಳ್ನಗೆ ಬೀರುತ್ತವೆ. ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಅಂದ್ರೆ ಅವಾಗ ತಾನು ಉದಯಿಸಿದಂತ ರವಿ ಥಳಥಳಿಸುತ್ತಿದ್ದಾನೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮವು ವ್ಯಕ್ತವಾಗಿದೆ ಅಂತೇಳ್ಬಿಟ್ಟು ಇಲ್ಲಿ ಲೇಖಕರು ಹೇಳಿದ್ದಾರೆ. ನೆಕ್ಸ್ಟ್ ನಾವು ಪ್ರಶ್ನೆ ನೋಡ್ತೋಣ. ಯಾವುದು? ಆನ್ ಟು ದಿ ಲಾಸ್ಟ್ ಕೃತಿಯ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಯಾವುದು? ಆನ್ ಟು ದಿ ಲಾಸ್ಟ್ ಎಂಬ ಕೃತಿಯಿಂದ ಅವರು ಓದ್ತಾ ಹೋಗ್ದಾಗ ಆ ಕೃತಿಯಿಂದ ಅವ್ರ ಮೇಲೆ ಆದ ಪರಿಣಾಮವೇನು? ಇದು ಪೂರಕ ಪಾಠದಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ರಸ್ಕಿನ್ ಅವರು ಬರೆದಿರುವಂತಹ ಒಂದು ಕೃತಿ ಇದು. ಯಾವುದು? ಆನ್ ಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸ್ತಾರೆ. ಅದನ್ನು ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ. ಅದು ಅವರ ಮನಸ್ಸನ್ನು ಸೆರೆ ಹಿಡಿತು. ಹೆಂಗೆ ಅಂತಂದ್ರೆ, ಎಲ್ಲರೂ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕಿರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ. ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಎಂಬ ಅಂಶಗಳನ್ನು ಇಲ್ಲಿ ಮುಖ್ಯವಾಗಿದೆ ಇರೋದು. ಯಾವುದು ಅಂತಂದ್ರೆ, ಎಲ್ಲರೂ ಒಳ್ಳೆಯದಲ್ಲೇನೆ ನಮ್ಮ ಒಳ್ಳೆಯದನ್ನು ಅಡಗಿರುವುದು ಅನ್ನೋದು ಮುಖ್ಯವಾದ ಅಂಶ. ಏನಕ್ಕೆ ಅಂತಂದ್ರೆ, ವಕೀಲನ ಕೆಲಸಕ್ಕೆ ಎಷ್ಟು ಬೆಲೆ ಇದೋ ಕ್ಷೌರಿಕನ ಕೆಲಸಕ್ಕೂ ಅಷ್ಟೇ ಇರುತ್ತೆ. ಹಾಗೇನೆ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದಂತ ಹಕ್ಕಿದೆ. ನಾವೆಲ್ಲ ನೋಡುತ್ತೆ ಸಮಾನತೆ ಹಕ್ಕು ಅನ್ನೋದು ನೋಡಿ, ಅದರಲ್ಲೇ ಮುಂಚಿತವಾಗಿ ಕೃತಿಯಲ್ಲಿ ಬರೆದಿರೋದು ಎಂಬ ಅಂಶಗಳನ್ನು ಈ ಪುಸ್ತಕದ ಮೂಲಕ ತಿಳಿದುಕೊಂಡವರು ಗಾಂಧೀಜಿಯವರು. ಹಾಗೇನೆ ಅವರ ಬಾಳಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದ ಪುಸ್ತಕ ಇವಾಗಿತ್ತು. ಯಾಕೆ ಅಂತಂದ್ರೆ, ಈ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳನುಸಾರವಾಗಿ ತಮ್ಮ ಜೀವನ ಬದಲಾಯಿಸಿಕೊಳ್ಬೇಕೆಂಬಂತ ನಿರ್ಣಯಿಸಿಕೊಂಡರಂತೆ. ಹಾಗಾಗಿ ಆನ್ ಟು ದಿ ಲಾಸ್ಟ್ ಪುಸ್ತಕ ಅವರ ಮೇಲೆ ಎಂತಹ ಪರಿಣಾಮ ಉಂಟು ಮಾಡಿತಂದ್ರೆ, ಆ ಪುಸ್ತಕವನ್ನು ಕೊನೆಗೆ ಅವರು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿನ ಭಾಷೆಗೆ ಅನುವಾದನ ಸಹ ಮಾಡ್ತಾ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಗಾಂಧೀಜಿಯವರ ಮೇಲೆ ಇದು ಕೃತಿಯು ಪರಿಣಾಮವನ್ನು ಬೀರ್ತು ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ನಾವು 26ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವ ಅಭಿಪ್ರಾಯವನ್ನು ವಿವರಿಸಿ. ಇಲ್ಲಿ ಏನಿದ್ದಾರೆ, ಅಜ್ಞಾನಿಗಳ ಸಂಘ ಮಾಡಿದರೆ ಕಲ್ಲು ಹೊಯ್ದಂತೆ, ಕಲ್ಲು ಹೊಯ್ದು ಕಿಡಿ ತೆಗೆದುಕೊಂಡಂತೆ, ಬರೀ ವ್ಯರ್ಥವಾಗಿರುತ್ತದೆ. ಯಾಕಂದ್ರೆ ಅಜ್ಞಾನಿಗಳ ಸಂಘ ಅಂದ್ರೆ ಹಂಗಿರುತ್ತದೆ. ಹಾಗೇನೆ ಕಲ್ಲು ಒಯ್ದಾಗ ಏನಂದ್ರೆ ಕಿಡಿ ಎಗ್ತಾ ಹೋದಾಗ ಅದರಿಂದ ನಮಗೆ ಅನಾಹುತ ಆಗುತ್ತೆ ಅಂತ ಅರ್ಥ. ಹಾಗೇನೆ ಜ್ಞಾನಿಗಳ ಸಂಘ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯೇ ತೆಗೆದುಕೊಂಡಂತೆ, ಅಂದ್ರೆ ಹೇಗೆ ಮೊಸರಿದ್ದು ಅದನ್ನು ಕಡಿತಾ ಹೋದಾಗ ಏನಾಗುತ್ತೆ, ನಮಗೆ ಬೆಣ್ಣೆ ಸಿಗುತ್ತಾ ಹೋಗುತ್ತೆ, ಅದ್ರ ಮೌಲ್ಯ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಹಾಗೇನೆ ತೆಗೆದುಕೊಂಡಾಗ ಅದರ ಸಾರ್ಥಕವು ಬದುಕು ಉಂಟಾಗುತ್ತದೆ ಎಂದು ಅಕ್ಕ ಮಹಾದೇವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡ್ತಾ ಹೋಗೋಣ. 27ನೇ ಪ್ರಶ್ನೆ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಇದು ಮೇನ್ ಚಾಪ್ಟರ್ ಈಗ ಪೂರಕ ಪಾಠದಲ್ಲಿ ಸೇರಿಸಿದ್ದಾರೆ. ಹಾಗಾದ್ರೆ ಗುರುಪದೇಶನ ಗುಣಗಳೆಂದರೇನು? ಯಾವ್ಯಾವ ಗುಣಗಳು? ಗುಣಗಳು ಯಾವುವು ಅಂತಂದ್ರೆ, ಮೊದಲನೇದಾಗಿ ಒಳ ಹೊರಗಣ ಒಳಗಿನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದೆ ಮಿಹ, ಇದು ಒಂದು. ಹಾಗೇನೆ ತಲೆ ನೆರೆಯದೆ ಒಂದು, ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆದು ಬರುವ ಗುರುತ್ವ, ಬಂಗಾರವಿಲ್ಲದ ಮಾಡಿದ ಬೆಲೆ ಬಾಳುವ ಕಿವಿ ಒಲೆ, ಪಂಜು ಇಲ್ಲದೆ ಬೆಳಗು ಬೆಳಕು, ಉದ್ವೇಗ ಭರಿಸಿದ ಜಾಗರಣೆಯಾಗಿದೆ. ಇವೆಲ್ಲ ಸಹ ಗುರುಪದೇಶಗಳ ಗುಣಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೇಕು. ಇವೆಲ್ಲ ಗುಣಗಳಾಗಿರೋದು ನಾವು ಗಮನಿಸ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಒಟ್ಟು 10 ಪ್ರಶ್ನೆಗಳಿಗಿರ್ತವೆ. ಇಲ್ಲಿ 10 ಪ್ರಶ್ನೆಗಳಿಗೆ ನಿಮ್ಗೆ 10ಕ್ಕೆ 10 ಬರೆದ್ರೆ ಸಹ 20 ಅಂಕಗಳು ಬರ್ತಾ ಹೋಗ್ತವೆ. ನೆಕ್ಸ್ಟ್ 5ನೇ ಹೆಡ್ಡಿಂಗ್ ನೋಡ್ತಾ ಹೋಗೋಣ. ಈ ಕೆಳಗಿನ ಕವಿಗಳ ಸಾಹಿತ್ಯಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ
ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಅಂದ್ರೆ ಇಲ್ಲಿ 2 ಕೊಟ್ಟಿರುತ್ತೆ, 2ಕ್ಕೆ 3 ಅಂಕ, ಒಟ್ಟು 6 ಅಂಕಗಳು. ನೋಡ್ರಿ ಇಲ್ಲಿ ಅಂಕಗಳು ಹೆಂಗೆ ಡಿವೈಡ್ ಆಗ್ತದೆ ನೋಡುತ್ತೆ. ಅವರ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗೆ 1 ಅಂಕ, ವಾಕ್ಯ ರೂಪದಲ್ಲಿ ಬರೆದಿದ್ದರೆ ಅದಕ್ಕೆ 1 ಅಂಕ, ಭಾಷಾ ಶೈಲಿಗೆ 1 ಅಂಕ, ಒಟ್ಟು ನಿಮಗೆ 3 ಅಂಕಗಳು ಸಿಗ್ತಾ ಹೋಗ್ತವೆ. ಈ 3 ಬರಿಬೇಕು ನೀಟಾಗಿ ನೀವು. ಹಾಗಾದ್ರೆ ಯಾವ ಕವಿ ಅಂದ್ರೆ AN ಮೂರ್ತಿರಾವ್ ಅವರ ಪರಿಚಯವನ್ನು ನೀವು ಹೇಳ್ತಾ ಹೋಗ್ಬೇಕು. ಅವ್ರಿಗೆ ಗೊತ್ತಿದೆ ಮೂರ್ತಿರಾವ್ ಅವರು ಎಲ್ಲಿ ಜನಿಸಿದಂದ್ರೆ ಮಂಡ್ಯ ಜಿಲ್ಲೆ ಅಕ್ಕಿಹೆಬ್ಬಾಳದಲ್ಲಿ ಜನಿಸ್ತಾರೆ. ಇವರು 1900ರಲ್ಲಿ. ಇಷ್ಟು ಬರೆದ್ರೆ ನಿಮ್ಗಿಷ್ಟು 1 ಅಂಕ ಸಿಗುತ್ತೆ. ನಂತರ ಇವರು ಗದ್ಯ ಬರಹದ ವಾಕ್ಯ ರೂಪದ ಗದ್ಯ ಬರಹದಲ್ಲಿ ಒಬ್ಬರಾಗಿದ್ದಾರೆ. ಅವ್ರು ಬರೆದ ಕೃತಿಗಳು ನೋಡ್ರಿ, ಹಗಲು ಗನಸುಗಳು, ಅಲಿವಮನ, ಅಪರ ವಯಸ್ಕನ, ಅಮೆರಿಕ ಯಾತ್ರೆ, ಚಿತ್ರಗಳು, ಪತ್ರಗಳು, ಇವ್ರ ಕೃತಿಗಳು ರಚಿಸಿದ್ದಾರೆ. ಹಾಗೆಯೇ ಇವರು ಸಾಹಿತ್ಯ ಸೇವೆಗೆ ತಂದಂತಹ ಇಲ್ಲಿ ನೋಡ್ರಿ ಮುಖ್ಯವಾಗಿ ಏನಾಗ್ತಂದ್ರೆ ಹೊಸಗನ್ನಡ ಸಾಹಿತ್ಯದ ಕೃತಿಗಳು ಎಲ್ಲರಿಗೂ ಪ್ರಶಸ್ತಿಗಳಂತ ಸಿಗ್ತಾ ಹೋಗ್ತವೆ. ಹಳಗನ್ನಡದಲ್ಲಿರುವಂತಹ ಕವಿಗಳಿಗೆ ಬಿರುದುಗಳು ಇರ್ತವೆ ಇಲ್ಲಿ. ಹಾಗಾಗಿ ಹೊಸಗನ್ನಡ ಸಾಹಿತ್ಯಗಳಿಗೆ ಇಲ್ಲಿ ಅವರಿಗೆ ಬಂದ ಪ್ರಶಸ್ತಿಗಳು ಯಾವ ಅಂತಂದ್ರೆ ವಿಶ್ವದಿನ ಗೌರವ ಡಿಲೀಟ್ ಪದವಿ ಸಿಕ್ಕಿದೆ. ಹಾಗೆಯೇ ಪಂಪ ಪ್ರಶಸ್ತಿ ಜೊತೆಇದೆ. ಹಾಗೆಯೇ 1948 ಕೈವಾರದಲ್ಲಿ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಇವರು ಆಗಿರ್ತಾರೆ. ಇಷ್ಟು ನೀಟಾಗಿ ನೀವು ಬರೆದರೆ ನಿಮಗೆ 3 ಅಂಕಗಳು ಸಿಗೋದು ಗ್ಯಾರಂಟಿ. ನೆಕ್ಸ್ಟ್ ಕವಿ ರನ್ನ. ಇಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ನಿಮಗೂ ಸಹ ಪದ್ಯಗಳಿಂದ 1 ಕವಿ ಪರಿಚಯವನ್ನು, ಪಾಠಗಳಿಂದ ಒಬ್ಬ ಕವಿ ಪರಿಚಯವನ್ನು ಇರೋದು ಕಾಣಿಸ್ತಾ ಬರ್ತೀವಿ. ಹಾಗಾದ್ರೆ ಪದ್ಯದಿಂದ ಒಬ್ಬ ಕವಿ ಪರಿಚಯ ಕೊಟ್ಟಿದ್ರೆ ಕವಿ ಹೆಸರು ರನ್ನ. ಯಾಕಂದ್ರೆ ಹಳೆಗನ್ನಡ ಕವಿಗಳಲ್ಲಿ ನಾವು ನೆನ್ಪಿಟ್ಟುಗಳು ತುಂಬಾ ಈಸಿ. ಯಾಕಪ್ಪ ಅಂತಂದ್ರೆ ಅವರ ಕೃತಿಗಳು ಸಹ ತುಂಬಾ ಕಡಿಮೆ ಇರ್ತವೆ, 1 ಅಥವಾ 2, 3 ಇರ್ತವೆ. ಆದ್ರೆ ಹೊಸಗನ್ನಡದ ಬಹಳಷ್ಟು ಕೃತಿಗಳು ಇರೋದ್ರಿಂದ ನಾವು ನೆನ್ಪಿಟ್ಕೊಳ್ಬಹುದು, ನೆನ್ಪಿಟ್ಟು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಹಳೆಗನ್ನಡ ಕವಿಗಳಲ್ಲಿ ನಾವು ನೆನ್ಪಿಟ್ಕೊಳ್ಬಹುದು. ನೋಡೋಣ ರನ್ನನ ಪರಿಚಯ. ರನ್ನ ಸಾಮಾನ್ಯ ಶತಕ ಸುಮಾರು 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಚಾಲುಕ್ಯ ದೊರೆದ ತೈಲಪ್ಪನ ಒಬ್ಬ ಆಸ್ಥಾನದ ಕವಿಯಾಗಿರ್ತಾರೆ. ಇವರು ಬರೆದ ಕೃತಿಗಳು ಯಾವುದಂದ್ರೆ ಸಾಹಸಭಿವಿಜಯ, ಅಜಿತ ತೀರ್ಥಂಕ ಪುರಾಣ, ತಿಲಕಂ, ಹಾಗೆಯೇ ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ. ಇವರು ಬರೆದಂತ ಮತ್ತೊಂದು ಯಾವುದಪ್ಪ ಅಂದ್ರೆ ರನ್ನ ಕಂದ ಎನ್ನುವುದು ನಿಘಂಟನ್ನು ಬರೆದಿರುವುದಾಗಿ ಬಂದಿದೆ. ಇವರಿಗೆ ತೈಲಪ್ಪನು ಏನ್ ಮಾಡಿದ್ರೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿರುತ್ತಾನೆ. ಹಾಗೇನೆ ನಾವು ಕನ್ನಡದಲ್ಲಿ ರತ್ನಯಿತ್ರರು ಅಂತ ಕರಿತೀವಿ. ಯಾರು ರತ್ನಯಿತ್ರ ಅಂದ್ರೆ ಪಂಪರನ್ನ ಪೊನ್ನ, ಇವರು ರತ್ನಯಿತ್ರ ಅಂತೇಳಿ ನಾವು ಕರಿತಾ ಬರ್ತೀವಿ. ನೆಕ್ಸ್ಟ್ ಇದು ಇಬ್ಬರ ಕವಿ ಪರಿಚಯ, ನಿಮಗೆ 6 ಅಂಕಗಳು ಸಿಗುವಂತಹದ್ದು. ನೆಕ್ಸ್ಟ್ ಹೆಡ್ಡಿಂಗ್ ಹೋಗ್ತಾನೆ. ನಾವು 6ನೇ ಹೆಡ್ಡಿಂಗ್ ಅಲ್ಲಿ ಇಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸುವುದು. ಅಂದ್ರೆ ಛಂದಸ್ಸು ಕೊಟ್ಟಿರ್ತಾರೆ, ಅದು 3 ಅಂಕಗಳಿಗೆ. ಏನಕ್ಕಂದ್ರೆ ಪ್ರಸ್ತಾರ ಹಾಕುವುದು ಮತ್ತು ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದಕ್ಕೆ 1 ಅಂಕ. ಒಟ್ಟು ನಿಮಗೆ ಎಷ್ಟು ಅಂಕಗಳು? 3 ಅಂಕಗಳು. ನೋಡಿ, ಪ್ರಸ್ತಾರ ಹಾಕೋದಕ್ಕೆ 1 ಅಂಕ, ಗಣ ವಿಭಾಗ ಮಾಡೋದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆದಿರೋದಕ್ಕೆ 1 ಅಂಕ. ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕಿಲ್ಲಿ ಛಂದಸ್ಸಿನಲ್ಲಿ 1 ಲೈನ್ ಕೊಟ್ಟರೆ ಅದು ವೃತ್ತಗಳು, 2 ಲೈನ್ ಕೊಟ್ಟರೆ ಅದು ಕಂದ ಪದ್ಯ, 3 ಲೈನ್ ಕೊಟ್ಟರೆ ಷಟ್ಪದಿ. ಯಾಕಂದ್ರೆ ನಿಮ್ಗೆ ಷಟ್ಪದಿಯಲ್ಲಿ ಅದರಲ್ಲಿ ವಾರಕ ಷಟ್ಪದಿ ಆಗಿರ್ಬೋದು ಅಥವಾ ಭಾಮಿನಿ ಷಟ್ಪದಿ ಆಗಿರ್ಬೋದು, ಅದು ನೆನ್ಪಿಟ್ಕೊಳ್ಬೇಕು. ಈಗ 30ನೇ ಪ್ರಶ್ನೆಯಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಪದ್ಯ ಕೊಟ್ಟಿದ್ದಾರೆ ಇಲ್ಲಿ. ಅದು ಯಾವುದು ನೋಡಿ, ಇಲ್ಲಿ 2 ಲೈನ್ ಇದೆ. 2 ಲೈನ್ ಇತ್ತು ಅಂತಂದ್ರೆ ನಿಮ್ಗೆಲ್ಲ ಗೊತ್ತು ಯಾವ್ದಿದು ಕಂದ ಪದ್ಯ ಅಂತ ನೋಡುದು. ಯಾಕಂದ್ರೆ 4 ಪಾದಗಳಿರ್ತವೆ. ಅದು 4 ಪಾದಗಳಲ್ಲಿ 2 ಪಾದಗಳಷ್ಟೇ ನಿಮಗೆ ಇಲ್ಲಿ ಏನ್ ಮಾಡ್ತಾರೆ, ಪೂರ್ವಾರ್ಧದಲ್ಲಿರುವಂತಹ ಪದ್ಯ ಮಾತ್ರ ಕೊಡ್ತಾರೆ. ಹಾಗಾಗಿ ಇಲ್ಲಿ 2 ಇರೋದು ನಾವು ಕಂದ ಪದ್ಯ. ನೋಡ್ರಿ, ನಾವಿಲ್ಲಿ ಅವಾಗಲೇ ಆನ್ಸರ್ ಇಲ್ಲಿ ನಾವು ಆಗ್ತಾ ಹೋಗಿದ್ದೀವಿ. ಮೊದಲಿಗೆ ಪುಟ್ಟಿದ 160 ಮಿನ್ನೊಡನೆ ಪುಟ್ಟಿದ 160 ಮಿದಿರ್ಚಿ ಸತ್ತೊಡೆ ಕೋಪಂ. ಇದರಲ್ಲಿ ನಾವು ಮೊದಲಿಗೆ ಏನಾಗಬೇಕು, ಪದ್ಯವನ್ನು ನೀಟಾಗಿ ಬರ್ಕೊಳ್ಬೇಕು. ನೆಕ್ಸ್ಟ್ ಪದ್ಯವನ್ನು ಬರ್ಕೊಂಡ ನಂತರ ಇಲ್ಲಿ ಲಘು ಗುರುಗಳನ್ನು ಮೊದಲು ಗುರುತಿಸ್ತಾ ಹೋಗ್ಬೇಕು. ಲಘು ಗುರುಗಳನ್ನು ಗುರುತಿಸ್ತಾ ಹೋಗ್ಬೇಕು. ಇಲ್ಲಿ ಒತ್ತಕ್ಷರದಿಂದ ಅಕ್ಷರ ಏನಾಗುತ್ತೆ ಗುರು, ನಂತರ ಲಘು ಲಘು, ಆನಂತರ ಇಲ್ಲಿ ಅಷ್ಟೇ ಒತ್ತಕ್ಷರದಿಂದ ಅಕ್ಷರ ಗುರು, ಅನಂತರ ಲಘು ಲಘು, ಒತ್ತಕ್ಷರದಿಂದ ಅಕ್ಷರ ಗುರು, ನಂತರ ಲಘು ಲಘು. ಎಷ್ಟೆಷ್ಟು ಮಾತ್ರೆಗಳು? 4 ಮಾತ್ರೆಗಳು. ಒಟ್ಟು ಎಷ್ಟು ಮಾತ್ರೆಗಳು? 12 ಮಾತ್ರೆಗಳು. ನೋಡಿ, ಗಣ ವಿಂಗಡಣೆ ಮಾಡಿದೆ. 4 ಮಾತ್ರೆಗಳಿಗೆ ಗಣ ವಿಂಗಡಣೆ. ಕೆಳಗಲ್ದು ಅಷ್ಟೇ ಇಲ್ಲಿ ಲಘು ಗುರುಗಳನ್ನು ಗುರುತಿಸಬೇಕು ಮೊದಲಿಗೆ, ನಂತರ ಗಣ ವಿಂಗಡಣೆ ಮಾಡ್ತಾ ಹೋಗಬೇಕು, ನಂತರ ಮಾತ್ರೆಗಳ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. ಎಷ್ಟು ಮಾತ್ರೆಗಳು ಬರ್ತವೆ? 20 ಮಾತ್ರೆಗಳು ಬರುತ್ತವೆ. ಇಷ್ಟು ಬರೆದ್ರೆ ನಿಮಗೆ ಆ ನಂತರ ಈ ಪದ್ಯವು ಯಾವ ಗಣ? ಮಾತ್ರಗಣದ ಕಂದ ಪದ್ಯದಲ್ಲಿ ರಚಿತವಾಗಿದೆ. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಹೆಡ್ಡಿಂಗು 7ನೇದು, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ನೋಡಿ, ಅಲಂಕಾರಕ್ಕೆ 1 ಕೊಟ್ಟಿರ್ತಾರೆ, 3 ಅಂಕಗಳು. ಅಲಂಕಾರವನ್ನು ಮೊದಲಿಗೆ ಹೆಸರಿಸುವುದಕ್ಕೆ 1 ಅಂಕ, ಲಕ್ಷಣ ಬರೆಯುವುದಕ್ಕೆ 1 ಅಂಕ, ಆನಂತರ ಸಮನ್ವಯಗೊಳಿಸಿ ಬರೆಯುವುದಕ್ಕೆ ಎಷ್ಟು? 1 ಅಂಕ. ಒಟ್ಟು ನಮಗೆ 3 ಅಂಕಗಳು ಇಲ್ಲಿ ಸಹ ನಿಮಗೆ ಸಿಗ್ತಾ ಹೋಗ್ತವೆ. ಗೊತ್ತಿದೆ
ನೋಡ್ರಿ 31ನೇ ಪ್ರಶ್ನೆ ಏನೇ ಅಲಂಕಾರ ಅಂದ್ರೆ ಎನ್ನ ಬಗೆಯ ಅನಿವಾರ್ಯವೇ ಈ ಶೋಕದೊಳ್ಕೆ ಅನ್ನೋಂಥದ್ದು. ಇದು ನಿಮಗೆ ಯಾಕಪ್ಪ ಅಂತಂದ್ರೆ ನೇರವಾಗಿ ಕೇಳ್ಬೋದು ಅಥವಾ ಪುಸ್ತಕದ ನಿಮ್ಮ ಒಂದು ಕನ್ನಡ ಬುಕ್ನಲ್ಲಿ ಯಾವುದಾದ್ರೂ ಒಂದು ಲೈನಲ್ಲಿ ಕೊಟ್ಬಿಟ್ಟು ನಾವು ಪದ್ಯವನ್ನು ಕೇಳೋದು ಸಹಜವಾಗಿರುತ್ತೆ. ಆದರೆ ನಿಮಗೆ ಮುಖ್ಯವಾಗಿ ಏನಪ್ಪ ಅಂದ್ರೆ ಅದರ ಲಕ್ಷಣಗಳು ನಿಮಗೆ ತಿಳಿದಿದ್ರೆ ನೀವು ಈಸಿಯಾಗಿ ನೀವು ಈ ಅಲಂಕಾರ ಗುರುತಿಸಬಹುದು. ನೋಡ್ರಿ, ಇದನ್ನ ನಾವು ಎಲ್ಲಿ ಬರುತ್ತೆ ಅಂದ್ರೆ ಶಬರಿ ಪಾಠದಲ್ಲಿ ಬರುತ್ತೆ. ಶಬರಿ ಪಾಠದಲ್ಲಿ ಬರುವಂತ ಒಂದು ವಾಕ್ಯವನ್ನು ಇಲ್ಲಿ ಅಲಂಕಾರವಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಶಬರಿ ಪಾಠದಲ್ಲಿ ಬರುತ್ತೆ ಅಂತಂದ್ರೆ ಮೊದಲಿಗೆ ಇದಕ್ಕೆ ನಾವು ಲಕ್ಷಣ ಬರೀಬೇಕು. ಲಕ್ಷಣ ಯಾವುದಂದ್ರೆ ಇದು ರೂಪಕ ಅಲಂಕಾರಕ್ಕೆ ಆಗಿರುವಂತಹದ್ದು. ಹಾಗಾದ್ರೆ ರೂಪಕ ಅಲಂಕಾರದಲ್ಲಿ ಇಲ್ಲಿ ಅದರ ಒಂದು ಲಕ್ಷಣ ಏನಂತ ಬರೀಬೇಕು. ಲಕ್ಷಣ ಏನಂತಂದ್ರೆ ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದವನ್ನು ಕಲ್ಪನೆ ಅಂದ್ರೆ ಬೇರೆ ಅಲ್ಲ, ಎರಡು ಒಂದೇ ಅನ್ನುವಂತ ಹೇಳುವಂಥದ್ದೇ ರೂಪಕ ಅಲಂಕಾರ ಹೇಳ್ತಾರೆ. ಇಲ್ಲಿ ಎನ್ನ ಬಗ್ಗೆ ಅನಿವಾರ್ಯ ಈ ಶೋಕದ ಉಲ್ಕೆ ಅಂದಾಗ ಇಲ್ಲಿ ಉಪಮೇಯ ಏನಾಗುತ್ತಂದ್ರೆ ರಾಮನ ಶೋಕವನ್ನು ಹೇಳ್ತಾ ಇರುತ್ತದೆ. ಅಂದ್ರೆ ರಾಮನ ದುಃಖ, ಅವನಿಗೆ ಅಳುಲು ಎಷ್ಟಿದೆ ಅಂತಂತಂದ್ರೆ ಅದು ಉಪಮಾನಕ್ಕೆ ಉಲ್ಕೆ ಅಂದ್ರೆ ಜ್ವಾಲೆ ಉರಿಯೋದು ಅಂತ. ಎಷ್ಟು ದಗದಗ ಉರಿತಾ ಇತ್ತಂದ್ರೆ ಸೀತೆಯನ್ನು ಕಳ್ಕೊಂಡು ರಾಮ ಅಷ್ಟೇ ಶೋಕದೊಳಗೆ ಇದ್ದ ಅನ್ನುವಂತ ಹೇಳೋದಕ್ಕೆ ಇಲ್ಲಿ ಎನ್ನ ಬಗ್ಗೆ ಅನಿವಾರ್ಯವೇ ಅಂದ್ರೆ ನನಗೆ ಆಗ್ತಿರುವಂತ ಶೋಕ ಎಷ್ಟಿದೆಪ್ಪ ಅಂತಂದ್ರೆ ಆ ಉಲ್ಕೆ ಎಷ್ಟು ಪ್ರಜ್ವಜ್ವಾಲೆಯಾಗಿ ಉರಿತಿದೋ ಅಷ್ಟರ ಮಟ್ಟಿಗಿದೆ ಅಂತ ಹೇಳ್ತಾ ಹೋಗ್ತಿರೋದು. ಇದು ನಾವು ರೂಪಕ ಅಲಂಕಾರ. ಸಮನ್ವಯಗೊಳಿಸೋದಿಲ್ಲಿ ಸಮನ್ವಯಗೊಳಿಸೋದು ಹೇಗೆ ಅಂತಂದ್ರೆ ಇಲ್ಲಿ ಸಮನ್ವಯ ಉಪಮಯವಾದಂಥ ರಾಮನ ಶೋಕದ ತಾಪಕ್ಕೂ ಉಪಮಾನವಾದಂಥ ಉಲ್ಕೆಯ ತಾಪಕ್ಕೂ ಅಭೇದ ಕಲ್ಪಿಸಿ ಅಂದ್ರೆ ಎರಡು ಬೇರೆ ಅಲ್ಲ ಹೇಳುವುದರಿಂದ ಇದೊಂದು ರೂಪಕ ಅಲಂಕಾರವಾಗಿದೆ. ನೋಡಿ ಮಕ್ಕಳೇ, ಯಾಕೆಂದ್ರೆ ಬುಕ್ಸ್ ನಲ್ಲಿರೋದು ಸಹ ಕೇಳ್ತಾ ಹೋಗ್ತಾರೆ. ನೀವು ಅದರ ಬಗ್ಗೆ ಲಕ್ಷಣ ಮತ್ತೆ ಅದರ ಮುಖ್ಯವಾಗಿ ನೀವೇನ್ ಮಾಡಬೇಕು, ಪುಸ್ತಕದಲ್ಲಿರುವಂತಹ ರೂಪಕಗಳನ್ನು ನೋಡ್ತಾ ಹೋಗ್ಬೇಕು. ನಾವು ಬೇರೆ ಗೈಡು ಅಥವಾ ಬೇರೆ ಬೇರೆ ಒಂದು ಆಥರ್ ಬುಕ್ಸ್ಗಳು ಓದೋದ್ರ ಜೊತೆಗೆ ನಾವು ಏನ್ ಮಾಡ್ಬೇಕಂದ್ರೆ ಪ್ರತಿ ಪಾಠವನ್ನು ನೀವು ಓದ್ಬೇಕಾದ್ರೆ ಬುಕ್ಸ್ ನಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ನೀವು ಗಮನಿಸ್ತಾ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಿರಲ್ಲ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ನಾವು ಹೋಗೋಣ. 8ನೇದು ಗೊತ್ತಿರೋಂಗೆ ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಹಾಗಾದ್ರೆ ಗಾದೆ ವಿಸ್ತರಿಸಿ ಬರೀಬೇಕಾದ್ರೆ ನಿಮ್ಗೆ ಏನಿರ್ತೀರಿ, ಗಾದೆಯ ಮಹತ್ವ ವಿವರಣೆಯನ್ನು ಬರೆದು ಉದಾಹರಣೆಗೆ ಅರ್ಥ ವಿವರಣೆ ಬರೆಯಬೇಕು. ಭಾಷಾ ಶೈಲಿಗೆ ಪದಗಳಿಗೆ ಸಂಬಂಧಪಟ್ಟಂತೆ ನೀವು ಬರಿತಾ ಹೋದಾಗ ಒಂದೊಂದಕ್ಕೆ ಒಂದೊಂದು ಅಂಶವನ್ನು ಇಲ್ಲಿ ಕೊಡ್ತಾ ಬರ್ತಾರೆ. ಇಲ್ಲೂ ಸಹ ನಿಮಗೆ 3 ಅಂಕಗಳು ಸಿಗ್ತಾ ಹೋಗ್ತವೆ. ಇಲ್ಲಿ 2 ಕೊಟ್ಟಿರ್ತಾರೆ. ಈಸಿಯಾಗಿ ನೀವು 2ರಲ್ಲಿ ಯಾವ್ದಾದ್ರು ಒಂದು ಬರೀಬಹುದು ಈಸಿಯಾಗಿ. ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು ಎನ್ನುವಂಥ ಪದವನ್ನಿದೆ. ಇದು ನೀವು ಅಂಶಗಳನ್ನು ಬರಿತಾ ಹೋದಾಗ ನಿಮಗೆ 3 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಹೆಡ್ಡಿಂಗ್ 9ನೇ ಹೆಡ್ಡಿಂಗು ಸಂದರ್ಭ ಸ್ವಾರಸ್ಯದೊಂದಿಗೆ ಬರೆಯುವುದು. ಇದು ಬಹಳ ವೆರಿ ಮುಖ್ಯವಾದಂಥ ಒಂದು ಇಂಪಾರ್ಟೆಂಟ್ ವಿಭಾಗ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪದ್ಯಗಳಿಂದ 3 ಮತ್ತೆ ಪಾಠದಿಂದ 3 ಒಂದು ಇರುತ್ತೆ. ಮತ್ತೆ ಅದರಲ್ಲೂ ಸಹ ಅಪ್ಲೈಡ್ ಒಂದು ನಿಮಗೆ ಕೇಳ್ತಾ ಹೋಗ್ತಾರೆ. ಯಾವ್ದ್ರಲ್ಲಿ, ಸಂದರ್ಭದಲ್ಲಿ. ಯಾಕೆಂದ್ರೆ ಪಾಠದಲ್ಲಿ ಆಗಿರ್ಬೋದು ಪದ್ಯದಲ್ಲಿ ಆಗಿರ್ಬೋದು ಯಾವ್ದಾದ್ರು ಮಧ್ಯದಲ್ಲಿ ಅದು ಹೊರಗಡೆಯಿಂದ ತಂದು ಅಪ್ಲೈಡ್ ಮಾಡೋದಲ್ಲ, ನಿಮ್ಮ ಬುಕ್ಸ್ ನಲ್ಲಿ ಇರುವಂತಹದನ್ನೇ ಅಪ್ಲೈಡ್ ಮಾಡಿರ್ತಾರೆ. ಅಲ್ಲಿ ಏನು ಅಂತಂದ್ರೆ ಅಲ್ಲಿ ಮುಖ್ಯವಾಗಿ 5 ನೇರವಾಗಿ ಬರ್ತವೆ ಅಭ್ಯಾಸದಲ್ಲಿರುವಂತದ್ದು. ಒಂದು ಮಾತ್ರ ಬುಕ್ಸ್ ನಲ್ಲಿ ಯಾವ್ದಾದ್ರು ಒಂದು ಪದವನ್ನು ತೆಗೆದುಕೊಂಡು ಅಥವಾ ವಾಕ್ಯದಲ್ಲಿ ತೆಗೆದುಕೊಂಡು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲೂ ಅಷ್ಟು ಅಂಕಗಳು ಹೆಂಗಿರ್ತವೆ ಅಂದ್ರೆ ಕರ್ತೃ ಆಕಾರ ಪಠ್ಯದ ಹೆಸರು ಬರೆದ್ರೆ 1 ಅಂಕ ಸಿಗುತ್ತೆ. ಹಾಗೆ ಸಂದರ್ಭದ ವಿವರಣೆ ಬರೆದ್ರು 1 ಅಂಕ ಸಿಗುತ್ತೆ. ಸ್ವಾರಸ್ಯ ಮತ್ತು ಶೈಲಿಯಲ್ಲಿ ಬರೆದ್ರೆ ಅದಕ್ಕೆ 1 ಅಂಕ. ಒಟ್ಟು 3 ಅಂಕಗಳಲ್ಲಿ ಸಿಗ್ತಾ ಹೋಗ್ತವೆ. ಹಾಗಾದ್ರೆ ಮೊದಲನೇ ಒಂದು ಸಂದರ್ಭ ನೋಡ್ತಾ ಹೋಗೋಣ. ತಕ್ಕುದೆ ಬೆರೆಸಲಿಕ್ಕೆ ಘೃತಮಂ ತೈಲಮಂ. ಇದು ಗೊತ್ತಾಯ್ತು. ಯಾವ ಪಾಠ? ಯಾವುದು? ನಮ್ಮ ಭಾಷೆ. ನೋಡಿದ್ರೆ ನಮ್ಮ ಭಾಷೆಯಲ್ಲಿ ನೀವು ನೋಡ್ತಾ ಹೋಗ್ಬೇಕು. ಯಾರು ಕವಿ ಬರ್ದಾರೆ, ಯಾರು ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಳ್ಳಾಗಿದೆ, ಹಾಗೆ ಪ್ರತಿ ಒಂದು ಪಾಠ ಯಾವುದು ಅಂತಂದಾಗ ಆನಂತರ ಇಲ್ಲಿ ಯಾಕೆ ಅಂದ ಸಂದರ್ಭದಲ್ಲಿ ನೀವು ಬರಿಬೇಕು. ಯಾಕಂದ್ರೆ ಇಲ್ಲಿ ಹೇಳಿಕೆಗಳು ಬರ್ತವೆ. ಯಾರು ಯಾವ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗಿ ಲೇಖಕರು ಓದುಗರಿಗೆ ಹೇಳಿರುವಂಥದ್ದು. ಅದು ಯಾಕೆ ಅಂದ್ರೆ 12ನೇ ಶತಮಾನದಲ್ಲಿ ನಯಸೇನನು ಈ ಒಂದು ವಾಕ್ಯದಲ್ಲಿ ಹೇಳ್ತಾ ಹೋಗಿರೋದು. ಏನಕ್ಕೆ ಅಂತಂದ್ರೆ ಇಲ್ಲಿ ಕನ್ನಡ ಮತ್ತೆ ಸಂಸ್ಕೃತನ 2 ಬೆರೆಸಿ ನೀವು ಕೃತಿಗಳನ್ನ ರಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ಆ ಶೈಲಿಯನ್ನು ಹೇಳ್ತಾ ಹೋಗ್ತಾನೆ. ಆನಂತರ ಇದರ ಒಂದು ಮೌಲ್ಯವನ್ನು ಅಥವಾ ಸ್ವಾರಸ್ಯವನ್ನು ನೀವು ಬರಿತಾ ಹೋದಾಗ ನಿಮಗೆ 3 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. 34ನೇ ಒಂದು ಸಂದರ್ಭ ಪ್ರಶ್ನೆ. ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು. ಹೌದು, ಇದು ಯಾರು ಹೇಳಿದ್ದು? DS ಜಯಪ್ಪಗೌಡ ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರನವರ ಒಂದು ಕಾರ್ಯಸಾಧನ ಕೃತಿಯಿಂದ ಅರಿದು ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಹೇಳಲಾಗಿದೆ. ಸಂದರ್ಭ ಬರೆಯಬೇಕು. ಯಾವ ಸಂದರ್ಭದಲ್ಲಿ? ಶಿಕ್ಷಣದ ಮಹತ್ವವನ್ನು ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತಹದ್ದು. ಹಾಗೆ ಶಿಕ್ಷಣದ ಮಹತ್ವವನ್ನು ಕುರಿತು ಸ್ವಾರಸ್ಯಕ ರೂಪದಲ್ಲಿ ಲೇಖಕರು ಹೇಳಿದ್ದಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ. ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿದೆ. ಹೌದು, ಯಾವ್ದಿದು?
ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವಂತಹ ಮೇಲಿನ ವಾಕ್ಯನು ಶಿವಕೋಟ್ಯಾಚಾರ್ಯರು ಬರೆದಿರುವ ಒಡ್ಡರಾಧನೆ ಎಂಬ ಸುಕುಮಾರ ಸ್ವಾಮಿ ಕಥೆಯಿಂದ ಇದು ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಪಾಠದಿಂದ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದು ಬದಲಾವಾಗಿರುವಂತಹ ಒಂದು ಪಾಠ ಬಂದಿರುವಂಥದ್ದು. ಯಾಕಂದ್ರೆ ನಿಮಗೆ ಸುಕುಮಾರ ಸ್ವಾಮಿ ಕಥೆಯಲ್ಲಿ ಬರುವಂತಹ ಒಂದು ಗದ್ಯದಲ್ಲಿ ಬರುವಂಥದ್ದು ಇದು ಅಗ್ನಿಭೂತಿ ಮತ್ತೆ ವಾಯುಭೂತಿ. ಕೋಸಂಬಿಯನ್ನು ಆಳುತ್ತಿದ್ದಂತಹ ರಾಜನ ಮಂತ್ರಿಯಾದ ಸೋಮಶರ್ಮ ಅವನು ಮರಣ ಹೊಂದುತ್ತಾನೆ. ಮರಣ ಹೊಂದಿದ ನಂತರ ಅವನಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಅಗ್ನಿಭೂತಿ ಮತ್ತೆ ವಾಯುಭೂತಿ ಅಂತ ಇಬ್ಬರು ಮಕ್ಕಳು. ಅವರು ತಂದ ನಂತರ ಇರ್ತಾರೆ. ಹಾಗೆ ಇಲ್ಲಿ ಶಿಕ್ಷಣದ ಮಹತ್ವ ಬಗ್ಗೆ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ಈ ಮಕ್ಕಳಿಗೆ ಸಹ ಸಪ್ತ ವ್ಯಸನಿಗಳಾಗಿರ್ತಾರೆ. ಯಾರು? ಇಬ್ಬರು ಮಕ್ಕಳು ಸಪ್ತ ವ್ಯಸನಿಗಳಾಗಿರ್ತಾರೆ. ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಶಿಕ್ಷಣ ಇಲ್ಲದಿರುತ್ತೆ. ಆಗ ರಾಜ ಕರೆಸ್ಬಿಟ್ಟು ಏನ್ ಮಾಡ್ತಾನೆ, ನಿಮಗೆ ಯಾಕೆ ನಿಮ್ಗೆ ಯಾರು ಚೆನ್ನಾಗಿ ಓದಿದ್ರೆ ನಿಮ್ಗೆ ಏನಾದರೂ ಒಂದು ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವ್ರು ಯಾರೂ ಸಹ ಓದಿರೋದ್ರಿಂದ ತಲೆ ತಗ್ಗಿಸಿ ಏನ್ ಮಾಡ್ತಾರೆ, ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ನೆಲ ಮೇಲೆ ಕಾಲು ಬೆರಳಿಂದ ಗೀರಿ ತೊಡಗಿದ್ದಾರೆ. ಅದನ್ನ ಹೇಳ್ತಾರೆ ನೋಡ್ರಿ ಇಲ್ಲಿ ಸಂದರ್ಭ. ಕಣ್ಣ ನೀರಂ ತೀವಿ ನೆಲನ ಬರೀತಾರೆ ನೋಡ್ರಿ ಇಲ್ಲಿ. ಕಣ್ಣು ನೀರು ತುಂಬಿ ನಾಚಿಕೆಯಿಂದ ನೆಲೆ ಮೇಲೆ ಬೆರಳಿನಿಂದ ಗೀರಿ ತೊಡಗಿದಾಗ ಅವ್ರು ಹೇಳುವ ಸಂದರ್ಭದಲ್ಲಿ ಬಂದಿರುವಂತ ಮಾತು. ನೆಕ್ಸ್ಟ್ 36ನೇ ಪ್ರಶ್ನೆಗೆ ನೋಡ್ತಾ ಹೋಗೋಣ. 36 ನಿನ್ನ ದೆಸೆಯೇ ಬಯಸುವನಲ್ಲ ಎನ್ನುವಂಥದ್ದು ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟಕ ಭಾರತ ಕಥಾ ಮಂಜರಿ ಒಂದು ಕೃತಿಯಿಂದ ಕೌರವೇಂದ್ರನ ಕೊಂದೆ ನೀನು ಎಂಬ ಒಂದು ಪದ್ಯ ಭಾಗದಲ್ಲಿ ಬರುವಂಥದ್ದು. ಇಲ್ಲಿ ಕೃಷ್ಣ ಮತ್ತೆ ಕರ್ಣನ ಮಧ್ಯೆ ನಡೆಯುವಂತಹ ಸಂದರ್ಭದಲ್ಲಿ ಹೇಳಿರುವಂತ ಮಾತು ಇದು. ನೆಕ್ಸ್ಟ್ ನಾವು 37ನೇ ಪ್ರಶ್ನೆ. ಹಸಿರೋಳಿಯ ಉಸಿರು ಇದು ಲೇಖಕರು ಯಾರು? ಕುವೆಂಪುರವರು ಬರೆದಿರುವ ಪಕ್ಷಿ ಕಾಶಿ ಎಂಬ ಕವನ ಸಂಕಲನದಿಂದ ಇದು ಹಸಿರು ಎಂಬ ಪದ್ಯ ಭಾಗದಿಂದ ಹೇಳಿದರೆ ಹಸಿರಿನ ಬಗ್ಗೆ ಮಹತ್ವವನ್ನು ಹೇಳುವಂತಹ ಸಂದರ್ಭದಲ್ಲಿ ಇಲ್ಲಿ ಹೇಳಿದ್ದ ಹೋಗಿದ್ದಾರೆ. ಹಾಗಾಗಿ ಹಸಿರೇ ಕಾಣುವಂತ ಬಗ್ಗೆ ಹಸಿರಿನಿಂದಲೇ ಪ್ರೇರಿತವಾಗಿ ಕವಿ ರಸಸ್ವಾದನ ಮೇಲಿನ ವಾಕ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಪೊಕ್ಕು ಪೂದೋಟಂ ತೊಳೆದಿದ್ದು ಇದು ಲಕ್ಷ್ಮೀಶ ಕವಿ ಬರೆದಿರುವ. ಹಾಗೆಯೇ ದೇವಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿ ಜೈಮಿನಿ ಭಾರತ ಎಂಬ ಒಂದು ಪದ್ಯದ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಅದು ವೀರ ಲವ ಒಂದು ಪದ್ಯ. ಇದು ಯಾವಾಗ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ರಾಮನ ಯಜ್ಞ ಕುದುರೆ ಆಗಿರುವಂತಹ ವಾಲ್ಮೀಕಿ ಮನೆಗಳಿಗೆ ಬಂದಾಗ ಒಳಗಡೆ ಬಂದಾಗ ಅಲ್ಲಿ ಲವನ್ ಏನ್ ಮಾಡ್ತಾನೆ, ಅವನು ಆ ಒಂದು ವಾಲ್ಮೀಕಿ ಹೇಳದಂತೆ ಆ ಊದೋಟವನ್ನು ನೀನು ಕಾಪಾಡಬೇಕು ಅಂತ ಹೇಳ್ತಾನೆ. ಆ ಊದೋಟ ಕಾಪಾಡಬೇಕಾದ್ರೆ ಊದೋಟದಲ್ಲಿ ನುಗ್ಗಿ ಏನ್ ಮಾಡುತ್ತೆ, ಆ ತುಳಿತಾ ಹೋಗುತ್ತದೆ. ಆ ತುಳಿಯುವಂತ ಸಂದರ್ಭದಲ್ಲಿ ಮೇಲಿನ ಮಾತಿನಂತೆ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಕುದುರೆ ಊದೋಟ ನುಗ್ಗಿದ್ರಿಂದ ತುಳಿದಿದ್ದನ್ನು ಲವನು ಆಕ್ರೋಶದಿಂದ ವ್ಯಕ್ತಪಡಿಸಿರೋದ್ರಲ್ಲಿ ಸ್ವಾರಸ್ಯಕರವಾಗಿರಿದೆ. ನೋಡಿ, ಪದ್ಯದಿಂದ 3 ಒಂದು ಸಂದರ್ಭಗಳು ಬಂದಿದ್ದಾವೆ. ಇದು ನೇರವಾಗಿಲ್ಲ, ಇದು ಒಂದು ಅಪ್ಲೈಡ್ ಪ್ರಶ್ನೆ ಬಂದಿರೋದು. ಇದು ಮುಖ್ಯವಾಗಿ ಇದು ಅಪ್ಲೈಡ್ ಆಗಿರೋದು. ಇದು ಅಪ್ಲೈಡ್ ಆಗಿ ಬಂದಿರುವಂತಹದ್ದು. ನೆಕ್ಸ್ಟ್ ನಾವು ನೋಡ್ತೋಣ 10ನೇ ವಿಭಾಗ ಯಾವುದು? ಪದ್ಯ ಭಾಗವನ್ನು ಪೂರ್ಣ ಮಾಡೋದು. ತಪ್ಪಲಿದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ನೋಡಿ, ಬಹಳ ಈಸಿಯಾಗಿ ನಾವು ಪಡೆಯುವಂತದ್ದು ಅಂಕ ಯಾವುದು ಅಂದ್ರೆ ಪದ್ಯದಲ್ಲಿ ಇಲ್ಲಿ ಅವರೇ 4 ಲೈನ್ಗಳು ಕೊಟ್ಟಿರ್ತಾರೆ. 4 ಲೈನ್ ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಅನ್ನು ನಿಮ್ಗೆ ಕೊಡೋದು ನಾವು ನೋಡ್ತಾ ಬರ್ತೀವಿ. ನೋಡಿ, ಯಾವ್ದು ಪದ್ಯ ಗೊತ್ತಿದೆಯಲ್ವಾ? ಇದು ಅಕ್ಕಿ ಹಾರುತ್ತಿದೆ ನೋಡಿದಿರಾ? ನೋಡಿ, ನೀಲ ಮೇಘ ಮಂಡಳ. ಯಾಕಂದ್ರೆ ಮಕ್ಕಳೇ, ನೀವು ಮುಖ್ಯವಾಗಿ ಹೆಂಗ್ ಗಮನಿಸಬೇಕು ಅಂತಂತಂದ್ರೆ ನಾನು ಹೇಳೋದ ಪ್ರಕಾರ ಇಲ್ಲಿ ಪ್ರತಿ ಒಂದು ಲೈನಲ್ಲೂ ಸಹ ನೀವು ಖಂಡಿತವಾಗಿ ಬರಿತಾ ಹೋಗ್ಬೇಕು. ಅದರಲ್ಲೂ ಸಹ ಲೇಖನ ಚಿಹ್ನೆಗಳು ಇಲ್ಲೇನು ಲೇಖನ ಚಿಹ್ನೆಗಳಿದಾವಲ್ವಾ, ಈ ಲೇಖನ ಚಿಹ್ನೆಗಳನ್ನು ನೀವು ಹಾಕ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಲೇಖನ ಚಿಹ್ನೆಗಳು ಸಹ ಅಲ್ಲಿ ಮಾರ್ಕ್ಸ್ ಇರೋದ್ರಿಂದ. ಹಾಗೇನೆ ನೆಕ್ಸ್ಟ್ ನೋಡಿ, ಮುಗಿಲ ರೆಕ್ಕೆಗಳು ಹೊಡೆದವು ಹಣ್ಣ ಚಿಕ್ಕಿಯ ಮಾಲೆ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರನ ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ನೋಡಿ, ಎಷ್ಟು ಈಸಿ ಆಗಿದೆ. ಇದು ಬರ್ಲಿಲ್ವಾ? 2 ಇರ್ತವೆ. ಯುಗಗಳ ಹಣೆ ಬರಹ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸಿ ಚೇತನಗೊಳಿಸಿ ಹೊಸಗಾಲದ ಸುಮಕ್ಕಳ ಹರಿಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ನೋಡ್ರಿ, ಇಲ್ಲಿ 8 ಪದ್ಯಗಳಲ್ಲಿ ನೀವು 8 ಪದ್ಯಗಳು 2 ಕಲಿಯದಿದ್ರೆ ಕೊನೆ ಪಕ್ಷ ನೀವು 1 ಪದ್ಯನಾದ್ರೂ ಕಲಿತ್ರೆ ಸಾಕು, ಈಜಿಯಾಗಿ ನೀವು ಮಾರ್ಕ್ಸ್ ಅನ್ನು ಪಡಿಬಹುದು. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಹೋಗೋಣ. ನಾವು ಇಲ್ಲಿ ಸಾರಾಂಶ ಬರೆಯುವುದು. 10ನೇ ಹೆಡ್ಡಿಂಗ್ ಅಲ್ಲಿ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದು. ವಿಷಯ ಅಂಶಕ್ಕೆ 3 ಅಂಕ ಸಿಗುತ್ತೆ. ಅಡಕಗೊಂಡ ಮೌಲ್ಯವನ್ನು ಗುರುತಿಸುವುದು ಮತ್ತು ಪದಬಂಧ ಮತ್ತು ಭಾಷಾಶೈಲಿಗೆ 1 ಅಂಕ. ಒಟ್ಟು ನಿಮಗೆ 4 ಅಂಕಗಳು ಸಿಗ್ತಾ ಹೋಗ್ತವೆ. ಇಲ್ಲಿ ಪದ್ಯದ ಸಾರಾಂಶವನ್ನು ಬರೀತಾ ಹೋಗ್ಬೇಕು. ಪದ್ಯ ಕೊಟ್ಟಿದ್ದಾರೆ 40ನೇದು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ.
ಬರಡಾಗಿರುವ ಈ ಕಾಡು ಮೇಡೆಗಳ ವಸಂತವಾಗುತ್ತಾ ಮುಟ್ಟೋಣ. ಹಾಗಾದರೆ ಬರೆದಂತಹ ಕವಿ ಯಾರು ಅಂತಂದ್ರೆ ಇದು ಪದ್ಯ. ಮೊದಲು ಪದ್ಯದ ಹೆಸರು ಬರಬೇಕು. ಸಂಕಲ್ಪ ಗೀತೆ, ಕವಿ GS ಶಿವರುದ್ರಪ್ಪ. ಸಾರಾಂಶ: ಇಲ್ಲಿ ಮಾನವನ ಹಸ್ತಕ್ಷೇಪ ಕಲುಷಿತ ನೀರನ್ನು, ನದಿ ನೀರನ್ನು ಶುದ್ಧಗೊಳಿಸಿ ಮುಂಗಾರಿನ ಮಳೆ ಅವಶ್ಯಕತೆ ಇದೆ. ಆಧುನಿಕ ಮಾನವನು ನಡೆಸುತ್ತಿರುವ ಜಾಗತೀಕರಣ ಮತ್ತು ಕೈಗಾರಿಕೆಗಳಿಂದ ನಾಶವಾಗುತ್ತಿರುವ ಕಾಡುಗಳನ್ನು ಉಳಿಸಿ ಬೆಳೆಸಬೇಕಾದ ಅಗತ್ಯತೆ ಇದೆ. ಕಲುಷಿತವಾದ ನದಿ ನೀರನ್ನು ಸುರಿದು ಮುಂಗಾರಿನ ಮಳೆ ಪರಿಶುದ್ಧಗೊಳಿಸುವ ಹಾಗೂ ಭ್ರಷ್ಟವಾಗಿರುವ ಸಮಾಜದಲ್ಲಿ ತುಂಬಿರುವ ಭೇದ ಭಾವ, ಅಸಹನೆ, ದ್ವೇಷ, ಅಸೂಯೆ, ಹಿಂಸೆ, ಭಯ, ಸಂಶಯ ಮೊದಲಾದವುಗಳನ್ನು ಪ್ರೀತಿ, ವಿಶ್ವಾಸ, ಭರವಸೆಗಳೆನ್ನುವ ಮುಂಗಾರಿನ ಮಳೆಯನ್ನು ಸುರಿಸುವ ಮೂಲಕ ತೊಡೆದು ಹಾಕಲು ಪ್ರಯತ್ನಿಸೋಣ. ಒಣಗಿ ಹೋಗಿರುವಂತಹ ಗಿಡ ಮರಗಳು ವಸಂತ ಕಾಲದಿಂದ ಚಿಗುರುವ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಕವಿದ ಅಥವಾ ಸಮಾಜದಲ್ಲಿ ತುಂಬಿದ ನಿರಾಶೆ ಎನ್ನುವಂಥ ಒಣಗಿ ಹೋದ ಗಿಡ ಮರಗಳನ್ನು ಪ್ರೀತಿ, ವಿಶ್ವಾಸ, ಆತ್ಮವಿಶ್ವಾಸ, ಭರವಸೆಗಳೆನ್ನುವ ವಸಂತ ಕಾಲವನ್ನು ಮೂಡಿಸಿ ಸಂತೃಪ್ತಿಯನ್ನು ಎನ್ನುವ ಹೊಸ ಚಿಗುರು ಮೂಡಿಸೋಣ ಎಂದು ಕವಿ ಹೇಳಿದ್ದಾರೆ. ನೋಡಿ, ಪದ್ಯದಲ್ಲಿ ಇಷ್ಟೇ 4 ಸಾಲ ಇದ್ದರೂ ಸಹ ಅವರು ಅರ್ಥಪೂರ್ಣವಾಗಿ ಎಷ್ಟೊಂದು ಹೇಳ್ತಾ ಹೋಗಿರೋದು. ಹಾಗಾದ್ರೆ ಇದರಲ್ಲಿ ಅಡಗಿರುವಂಥ ಮೌಲ್ಯ ಯಾವುದು ಅಂತಂದ್ರೆ, ಜೀವನದಲ್ಲಿ ಯಾವತ್ತೂ ಸಹ ನಾವು ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು ಅಂತೇಳಿ. ಹಾಗಾಗಿ ಯಾವಾಗಲೂ ಸಹ ಯಾವುದೇ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸ ಮತ್ತು ಸಂಕಲ್ಪ ನಿಷ್ಠೆಯಿಂದ ನಾವು ಯಶಸ್ಸು ಲಭಿಸುತ್ತದೆ ಎಂಬುದನ್ನು ಮೌಲ್ಯಯುತವಾಗಿ ಇಲ್ಲಿ ಲೇಖಕರು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಹೋಗೋಣ. ನಾವು 8 ಅಥವಾ 10 ವಾಕ್ಯಗಳು ಉತ್ತರಿಸುವುದು. ನೋಡ್ರಿ, ಇಲ್ಲಿ ನಿಮಗೆ ಪಾಠದಿಂದ ಒಂದು, ಪದ್ಯದಿಂದ ಒಂದು ಲಾಂಗ್ ಕ್ವಶನ್ ಆನ್ಸರ್ ನಿಮಗೆ ಬರುತ್ತೆ. 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸುವುದು. ಇಲ್ಲಿ ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ 3 ಅಂಕ, ಭಾಷಾ ಶೈಲಿಗೆ ಮತ್ತು ಪದಬಂಧಗಳಿಗೆ 1 ಅಂಕ. ಹಾಗಾಗಿ ಇಲ್ಲಿ ನೋಡ್ತಾ ಬರ್ತೀವಿ, ಇಲ್ಲಿ ಒಂದು ಪಾಠದಿಂದ ಮತ್ತೆ ಒಂದು ಪದ್ಯದಿಂದ ಬಂದಿರುತ್ತೆ. ಇಲ್ಲಿ ಪಾಠದಿಂದ ಕೇಳಿದರೆ ಯಾವುದು ಅಂತಂದ್ರೆ, ಇಲ್ಲಿ ಮೊದಲೇ ಪ್ರಶ್ನೆ, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ಸ್ವಾರಸ್ಯವನ್ನು ವಿವರಿಸಿರಿ. ನಿಮಗೆ ಗೊತ್ತಿಲ್ವಾ? ಅಥವಾ ಇಲ್ಲಿ ಚಾಯ್ಸ್ ಇರುತ್ತೆ ನಿಮಗೆ. ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಎನ್ನುವಂಥದ್ದು ಪ್ರಶ್ನೆ ನೀವು ಉತ್ತರವನ್ನು ಬರಿತಾ ಹೋಗಬಹುದು. ಇಲ್ಲಿ 1 ಅಥವಾ 2 ಏನಾದರೂ ಇರಿದ್ರೆ ನಿಮಗೆ ಯಾವುದಾದ್ರೂ ಒಂದನ್ನು ನೀವು ಚಾಯ್ಸ್ ಮಾಡ್ಕೊಂಡಲ್ಲಿ ಪಡಿತಾ ಹೋಗ್ಬೋದು. ಆ ಸಾರಾಂಶವನ್ನೆಲ್ಲ ನೀವು ಓದಿದ್ರೆ ಸಾಕು, ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಅನ್ನೋದ್ರ ಸಹ ಇಲ್ಲಿ ಕೊಟ್ಟಿರೋದು, ನಾವು ಅಂಡರ್ಲೈನ್ ಮಾಡಿ ನಾನು ಹೇಳ್ತಾ ಹೋಗ್ತಿರೋದು. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಇಲ್ಲಿ ಚಿಂತೆ ಹೀಗೆ ಹೋಗೋ ಸಂದರ್ಭ ಸ್ವಾರಸ್ಯಕರ ರೂಪದಲ್ಲಿ ವಿವರಿಸಲಾಗಿದೆ ಅನ್ನೋದು ಇಲ್ಲಿ ಇದೆ, ನೀವು ನೋಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ಅಥವಾ ಅದು ಗೊತ್ತಿಲ್ವಾ? ಹಾಗಾದರೆ ಸ್ವಭಾವಗಳನ್ನು, ಶ್ರೀರಾಮನ ಸ್ವಭಾವಗಳನ್ನು ಸೆಳೆತಕ್ಕೆ ಅವನನ್ನು ಕಾಣುವುದು ಜೀವನದ ಏಕೈಕ ಗುರಿ ಎಂದು ಭಾವಿಸಿದ ಅಸಂಖ್ಯಾತ ಭಕ್ತರ ಶಬರಿಯು ಒಬ್ಬಳಾಗಿದ್ದಾಳೆ. ಅಂದ್ರೆ ಅವಳು ಬಂದ ನಂತರ ಅವಳು ಏನೇನು ಮಾಡಿದ್ಲು ಅನ್ನೋದ್ರ ಬಗ್ಗೆ ಕುರಿತು ನಿಮ್ಮದಾದ ಮಾತುಗಳು ಸ್ವಾರಸ್ಯಕರವಾಗಿ ಬರಿತಾ ಹೋದರೆ ನಿಮಗೆ ಎಷ್ಟು ಮಾರ್ಕ್ಸ್? 4 ಮಾರ್ಕ್ಸ್ಗಳು ಸಿಗೋದುಂಟು. ನೆಕ್ಸ್ಟ್ 42ನೇ ಪ್ರಶ್ನೆ, ಅಲೆಗಲಿ ದಂಗೆಗೆ ಕಾರಣವೇನು? ಹಾಗೆಯೇ ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಅನ್ನೋದೊಂದು ಪ್ರಶ್ನೆ. ಹಾಗೆಯೇ ಅದಲ್ಲ ಅಂತಂದ್ರೆ ಅಲೆಗಲಿ ದಂಗೆಗೆ ಪರಿಣಾಮವು, ಅಲೆಗಲಿ ದಂಗೆಯಿಂದ ಆದಂತಹ ಪರಿಣಾಮಗಳ ಬಗ್ಗೆ ನೀವು ಬರಿತಾ ಹೋಗ್ಬೇಕು. ಇಷ್ಟು ಬರೆದ್ರೆ ನಿಮಗೆ ಸಹ ಇಲ್ಲಿ 4 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಹೆಡ್ಡಿಂಗು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸುವುದು. ಗದ್ಯ ಭಾಗ ಓದ್ಕೊಂಡ್ಬಿಟ್ಟು ಒಂದು ಪ್ರಶ್ನೆಗಳಿಗೆ ಉತ್ತರಿಸ ಹೋಗೋದು. ಇದು ಅಲ್ಲೇ ಗದ್ಯ ಭಾಗ ಇರುತ್ತೆ, ಅಲ್ಲೇ ಕ್ವಶನ್ಸ್ ಇರುತ್ತೆ. ಹಾಗೆ 43 ಪ್ರಶ್ನೆಗಳಿಗೆ 2 ಅಂಕಗಳು, 2 + 2 + 2. ಯಾಕಂದ್ರೆ ಇಲ್ಲಿ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ, 4 ಅದರಲ್ಲಿ 2 ಕ್ವಶನ್ಸ್ ಕೊಡ್ತಾರೆ. ಇಲ್ಲಿ ಗದ್ಯ ಭಾಗ ಓದ್ಕೊಳ್ಬೇಕು. ಓದ್ಕೊಂಡ ನಂತರ ಇಲ್ಲಿ 2 ಪ್ರಶ್ನೆಗಳಿರ್ತವೆ. ಕಾಲೇಜಿಗೆ ಬಿಡುವಿದ್ದಾಗ ಮಂಜಪ್ಪನವರು ಅಧ್ಯಯನ ಮಾಡುತ್ತಿದ್ದ ಪ್ರಮುಖ ಗ್ರಂಥಗಳು ಯಾವುವು? ಹಾಗೆಯೇ ಕಡಿದಾಳ ಮಂಜಪ್ಪನವರ ಕಾಲದಲ್ಲಿ ಮಹಾರಾಜ ಕಾಲೇಜ್ ಶೈಕ್ಷಣಿಕ ವಾತಾವರಣ ಹೇಗಿತ್ತು? ಇಲ್ಲೇ ನಿಮಗೆ ಇರುತ್ತಾ ಹೋಗುತ್ತೆ. ಆನ್ಸರ್ ನೀವು ಉತ್ತರವನ್ನು ಬರಿತಾ ಹೋಗ್ಬೇಕು ಹೀಗೆ ಆ ಪ್ಯಾಸೇಜ್ ಅನ್ನು ನೋಡಿಕೊಂಡು. ನೆಕ್ಸ್ಟ್ ನಾವು ನೋಡೋದಾದ್ರೆ ಪತ್ರ ಲೇಖನ ಬರೆಯುವುದು. ತುಂಬಾ ಈಸಿಯಾಗಿ ಇಲ್ಲಿ ಸಿಗುತ್ತೆ ನಮಗೆ 5 ಅಂಕಗಳು. ಮಕ್ಕಳು, ನಾನು ಇನ್ನೊಂದು ವಿಶೇಷ ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ, 2 ಪತ್ರವನ್ನು ಕೊಟ್ಟಿರ್ತಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಸಂಪೂರ್ಣವಾಗಿ ಒಂದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕು. 2ನ್ನು ಸಹ ಕಲಿಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದು ಕಲ್ತ್ರೆ ನಿಮಗೆ ಸಿಗುತ್ತೆ. ಇಲ್ಲೇ ಕ್ವಶನ್ಸ್ ಇರುತ್ತೆ, ಆನ್ಸರ್ ಸಮೇತ ನೀವು ಬರಿತಾ ಹೋಗ್ಬೇಕು. ಹಾಗಾದ್ರೆ ಒಂದು ಮನವಿ ಪತ್ರ, ಮತ್ತೊಂದು ಖಾಸಗಿ ಪತ್ರಗಳನ್ನು ಕೇಳ್ತಾ ಹೋಗ್ತಾರೆ. ಇಲ್ಲಿ ಮೊದಲಿಗೆ ಮನವಿ ಪತ್ರವನ್ನು ಕೇಳ್ತಾ ಹೋಗಿರುವಂತದ್ದು ಏನು ಅಂತಂದ್ರೆ, ನಿಮ್ಮನ್ನು ದಾವಣಗೆರೆ ಶ್ರೀ ಭಾರತ ಮಾತಾ ಪ್ರೌಢಶಾಲೆ ಓದುತ್ತಿರುವ ಧನುಷ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಿಂದ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕ ಆಹ್ವಾನಿಸಿ ನಿಮ್ಮ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನು ಬರೆಯುವುದು. ನಿಮಗೆ ಮುಖ್ಯವಾಗಿ ನಾನು ಹೇಳೋದಂತಂದ್ರೆ, ಈ ಪತ್ರವನ್ನು, ಮನವಿ ಪತ್ರವನ್ನು ಕಲಿಯುತ್ತಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ.
ಯಾಕಂದ್ರೆ ಅಲ್ಲಿ ತುಂಬಾ ಈಸಿಯಾಗಿ ನೀವು ಅಂಕಗಳು ಪಡಿಬಹುದು. ಹೆಂಗೆ ಅಂತಂದ್ರೆ ಇಂದ, ಗೆ, ಸಂಬೋಧನೆ, ವಿಷಯ ಇಷ್ಟು ಬರೆದ್ರೆ ನಿಮಗೆ ಸಾಕು 1 ಅಂಕವನ್ನು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪತ್ರದ ಒಡಲು ಮತ್ತು ವಿಷಯದ ನಿರೂಪಣೆ ಮಾಡಿದ್ರೆ ಸಾಕು ನಿಮಗೆ 2 ಅಂಕಗಳು ಸಿಗ್ತಾ ಹೋಗ್ತದೆ. ಕೊನೆಯದಾಗಿ ಒಂದನಗಳೊಂದಿಗೆ ಮುಕ್ತಾಯ, ಇಂತಿ, ಸ್ಥಳ, ದಿನಾಂಕ ಬರೆದ ಸಾಕಲ್ಲಿ ನಿಮಗೆ 1 ಅಂಕ ಸಿಗ್ತಾ ಹೋಗ್ತದೆ. ಒಟ್ಟಾರೆಗೆ ನೀವು ಬಳಸುವಂತ ಭಾಷಾ ಶೈಲಿಗೆ, ಪದ ಬಳಕೆ ವಿನ್ಯಾಸಕ್ಕೆ 1 ಅಂಕ. ಒಟ್ಟು ನಿಮಗೆ ಎಷ್ಟು ಅಂಕ? ಇಲ್ಲಿ 5 ಅಂಕಗಳಿರುವುದು ನಾವು ಗಮನಿಸ್ತಾ ಹೋಗಬಹುದು. ಈಸಿಯಾಗಿ ನೀವು ಪಡಿಬಹುದು. ಅಥವಾ ನೀವು ಖಾಸಗಿ ಪತ್ರ ಬರ್ತಾ ಇದ್ರೆ ಖಾಸಗಿ ಪತ್ರದಲ್ಲಿ ಸಹ ಬರಿತಾ ಹೋಗಬಹುದು. ಕೊನೆಯದಾಗಿ ನಾವು ನೋಡ್ತಾ ಬಂದಾಗ ಇಲ್ಲಿ ಪ್ರಬಂಧ ರಚನೆ ಇರುತ್ತೆ. ಪ್ರಬಂಧ ಬರವಣಿಗೆ ಇಲ್ಲೂ ಸಹ ನಿಮಗೆ ಚಾಯ್ಸ್ ಇರುತ್ತೆ. ಯಾಕಂದ್ರೆ ಒಂದು ರಾಷ್ಟ್ರೀಯ ಭಾವೈಕ್ಯ ಅಥವಾ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ, ಇದು ಸಹ ನೀವು ಒಂದು ಲಾಂಗ್ ಕ್ವಶನ್ ಆನ್ಸರ್ ಅಲ್ಲಿ ಬರಿತಾ ಹೋಗಬಹುದು. ಇಲ್ಲಿಯೂ ಅಷ್ಟೇ ನಿಮಗೆ ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ವಿಷಯ ಪ್ರವೇಶಕ್ಕೆ ಅಂತ ಪೀಠಿಕೆ ಅಂತ ಬರೆದ್ರೆ ಸಾಕು ನಿಮಗೆ 1 ಅಂಕ ಗೊತ್ತಾಗುತ್ತೆ. ಪೀಠಿಕೆ ಬರಿತಾ ಹೋಗ್ತೀರಾ, ಪೀಠಿಕೆ. ಹಾಗೇನೆ ವಿವರಣೆ ಅಂತ ಬರಿತಾ ಹೋದಾಗ ಅಲ್ಲಿ ಸಿಗುತ್ತೆ. ಆನಂತರ ಕೊನೆಯದಾಗಿ ಉಪಸಂಹಾರ. ಈ 3 ಹಂತಗಳು ಇರಲೇಬೇಕು ಇಲ್ಲಿ ಕಂಪಲ್ಸರಿಯಾಗಿ. ಉಪಸಂಹಾರ ಈಗ ಬರೆದ್ರೆ ಸಾಕು ನಿಮಗೆ ಎಷ್ಟು? 5 ಅಂಕಗಳು ಸಿಗೋದು ನಾವು ಗಮನಿಸ್ತಾ ಬರ್ಬೋದು. ಯಾಕೆಂದ್ರೆ ಇವುಗಳು ಬಹಳ ಮುಖ್ಯವಾಗಿರೋದು. ಒಟ್ಟಾರೆ ಮಕ್ಕಳೇ 2024-25ನೇ ಸಾಲಿನ ನಾವು ಈ ದಿನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಯನ್ನು ಸಹ ನಿಮಗೆಲ್ಲ ಹೇಳಿದ್ದೇನೆ. ಹಾಗಾಗಿ ಈ ಪತ್ರಿಕೆ ಮುಖಾಂತರವಾಗಿ ನೀವು ನೋಡೋದಾದ್ರೆ ಮುಂದಿನ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ ಹಾಗೆಯೇ ನೆಕ್ಸ್ಟ್ ಬರುವಂತಹ 21ನೇ ತಾರೀಕು ಬರುವಂತಹ ಅಂತಿಮ ಪರೀಕ್ಷೆಗೆ ಸಹ ಸಿದ್ಧತೆಗೆ ತುಂಬಾ ಅನುಕೂಲವಾಗುವಂತ ರೀತಿಯಲ್ಲಿ ಇರುವುದನ್ನು ನಾನು ಒಂದು ರೀತಿಯಲ್ಲಿ ಹೇಳ್ತಾ ಹೋಗಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.